Good morning students. In our last class we are completed two concepts. The one is living world and second one is biological classification. Okay, in this class we are discussing an important class or important concept, that is digestion. Digestion ಅಂತ ಹೆಸರು ಕೇಳಿದ ಕೂಡಲೇ ನಿಮ್ಮ ಮೈಂಡಲ್ಲಿ ತುಂಬ ಥರದ ಆನ್ಸರ್ ಬಂದಿರುತ್ತೆ. ಡೈಜೆಷನ್ ಅಂದ ಕೂಡಲೇ ಫಸ್ಟ್ ನಾವು ಬರೆಯುವಂಥ ಪ್ರೈಮರಿ ಡೆಫಿನೇಷನ್, ಇಟ್ ಈಸ್ ನಥಿಂಗ್ ಬಟ್ ಬ್ರೇಕ್ ಡೌನ್ ಆಫ್ complex food material into simple absorbable particle, that one is considered as digestion ಅಂತೇಳಿ ಕರಿತೀವಿ. ಡೈಜೆಷನ್ ಅಂದ ಕೂಡಲೇ ನೆನಪಾಗುವಂಥ ಥಿಂಗ್ಸ್ ಏನು ಅಂದರೆ, ಒನ್ ಈಸ್ ಅಲಿಮೆಂಟ್ರಿ ಕೆನಾಲ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್. ಯಾವ ಥರ ಅಲಿಮೆಂಟ್ರಿ ಕೆನಾಲ್ ಇರುತ್ತೆ, ಯಾರ್ಯಾರು ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ ಇರ್ತಾರೆ, ಇದು ಸಹ ನೆನಪಾಗುತ್ತೆ. ಅದೇ ಥರ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಯಾವ್ಯಾವ ಥರದ ಡಿಸಾರ್ಡರ್ಸ್ ಬರುತ್ತೆ, ಇದಿಷ್ಟು ಕಾನ್ಸೆಪ್ಟ್ನ ಇವತ್ತಿನ ಬ್ರಿಡ್ಜ್ ಕೋರ್ಸ್ ಕ್ಲಾಸಸ್ಸಲ್ಲಿ ನಾವೇನು ಮಾಡೋಣ, ಡಿಸ್ಕಸ್ ಮಾಡೋಣ. ಓಕೆ, ಈಗ ಫಸ್ಟ್ ಸ್ಲೈಡ್ ಅಬ್ಸರ್ವ್ ಮಾಡಿದ್ರೆ, ಫಸ್ಟ್ ಸ್ಲೈಡಲ್ಲಿ ನೋಡಿ ವಾಟ್ ಈಸ್ ಮೀನ್ ದಟ್ ಆಫ್ ಡೈಜೆಷನ್ ಅಂತಿದೆ. ಅಂದರೆ ಡೈಜೆಷನ್ ಅಂದ್ಕೊಳ್ಳಿ ನಿಮ್ಮೆಲ್ಲರಿಗೂ ಡೆಫಿನೇಷನ್ ಗೊತ್ತಿದೆ. ಇಟ್ ಈಸ್ ನಥಿಂಗ್ ಬಟ್ ದಿ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ complex food substances to simple absorbable forms, that one is considered as a digestion ಅಂತೇಳಿ ಕರಿತೀವಿ. ಆಲ್ರೆಡಿ ನಿಮಗೆ ಗೊತ್ತಿದೆ, ಕಾಂಪ್ಲೆಕ್ಸ್ ಫುಡ್ ಮೆಟೀರಿಯಲ್ ಇಸ್ ಬ್ರೇಕ್ ಡೌನ್ ಇಂಟು ಸಿಂಪಲ್ ಅಬ್ಸಾರ್ಬಬಲ್ ಫಾರ್ಮ್ ಆಗಿ ಏನಾಗುತ್ತೆ, ಕನ್ವರ್ಟ್ ಆಗುತ್ತೆ, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಡೈಜೆಷನ್ ಅಂತೇಳಿ ಕರಿತೀವಿ. ಅದೇ ಥರ ಡೈಜೆಷನ್ ಅಲ್ಲಿ ನೋಡ್ತಾ ಹೋದರೆ ಕೆಲವೊಂದು ಟೈಪ್ಸ್ಗಳಿದೆ. ಕೆಲವೊಂದು ಟೈಪ್ಸಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಹೋದರೆ ಇಂಟ್ರಾಸೆಲ್ಯುಲಾರ್ ಡೈಜೆಷನ್, ಇಂಟರ್ಸೆಲ್ಯುಲಾರ್ ಡೈಜೆಷನ್, ಮೆಕ್ಯಾನಿಕಲ್ ಡೈಜೆಷನ್, ಕೆಮಿಕಲ್ ಡೈಜೆಷನ್. ನಂಬರ್ ಆಫ್ ಟೈಪ್ಸ್ ಇದೆ. ಬೇಸಿಕ್ ಆಗಿ ನಾವು ಟೈಪ್ಸ್ ನೋಡ್ತಾ ಹೋದರೆ ಡೈಜೆಷನಲ್ಲಿ ಇಂಟ್ರಾಸೆಲ್ಯುಲಾರ್ ಡೈಜೆಷನ್, ಇಂಟರ್ಸೆಲ್ಯುಲಾರ್ ಡೈಜೆಷನ್, ಮೆಕ್ಯಾನಿಕಲ್ ಡೈಜೆಷನ್, ಕೆಮಿಕಲ್ ಡೈಜೆಷನ್. ಈಗ ಫಸ್ಟ್ ಒನ್ ನೋಡಿ, ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಇಂಟ್ರಾಸೆಲ್ಯುಲಾರ್ ಡೈಜೆಷನ್ ಮೀನ್ಸ್, ಇಂಟ್ರಾಸೆಲ್ಯುಲಾರ್ ಡೈಜೆಷನ್ ಈಸ್ ನಥಿಂಗ್ ಬಟ್ ಬ್ರೇಕ್ ಡೌನ್ ಆಫ್ ಸಬ್ಸ್ಟೆನ್ಸಸ್ ವಿತಿನ್ ದಿ ಸೈಟೋಪ್ಲಾಸಮ್ ಆಫ್ ದಿ ಸೆಲ್ ಇಸ್ ಕಾಲ್ಡ್ ಇಂಟ್ರಾಸೆಲ್ಯುಲಾರ್ ಡೈಜೆಷನ್. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ, ಬ್ರೇಕ್ ಡೌನ್ ಆಫ್ ಸಬ್ಸ್ಟೆನ್ಸ್ ವಿತಿನ್ ದಿ ಸೈಟೋಪ್ಲಾಸಮ್ ಆಫ್ ದಿ ಸೆಲ್ ಇಸ್ ಕನ್ಸಿಡರ್ ಆಸ್ ಇಂಟ್ರಾಸೆಲ್ಯುಲಾರ್ ಡೈಜೆಷನ್. ಫಸ್ಟ್ ಒನ್ ಇಸ್ ಓವರ್. ಸೆಕೆಂಡ್ ಒನ್ ಇಂಟರ್ಸೆಲ್ಯುಲಾರ್ ಡೈಜೆಷನ್. ಸೆಕೆಂಡ್ ಒನ್ ನೋಟ್ ಮಾಡ್ಕೊಳ್ಳಿ. ಇಂಟರ್ಸೆಲ್ಯುಲಾರ್ ಡೈಜೆಷನ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಟೇಕ್ ಪ್ಲೇಸ್ ಔಟ್ಸೈಡ್ ದಿ ಸೆಲ್ ಬಟ್ ಇನ್ ದಿ ಕ್ಯಾವಿಟಿ ಆಫ್ ಅಲಿಮೆಂಟ್ರಿ ಕೆನಾಲ್, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಇಂಟರ್ಸೆಲ್ಯುಲಾರ್ ಡೈಜೆಷನ್ ಅಂತೇಳಿ ಕರಿತೀವಿ. ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಇಟ್ ಈಸ್ ಟೇಕ್ ಪ್ಲೇಸ್ ಔಟ್ಸೈಡ್ ದಿ ಸೆಲ್. ಫಸ್ಟ್ ಒನ್ ನಾವು ನೋಡಿದ್ದು ಇನ್ಸೈಡ್ ದಿ ಸೆಲ್, ಬಟ್ ಇಂಟರ್ಸೆಲ್ಯುಲಾರ್ ಡೈಜೆಷನ್ ಮೀನ್ಸ್ ಇಟ್ ಟೇಕ್ ಪ್ಲೇಸ್ ಔಟ್ಸೈಡ್ ದಿ ಸೆಲ್ ಇನ್ ದಿ ಕ್ಯಾವಿಟಿ ಆಫ್ ಅಲಿಮೆಂಟರಿ ಕೆನಾಲ್, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಇಂಟರ್ಸೆಲ್ಯುಲಾರ್ ಡೈಜೆಷನ್ ಅಂತೇಳಿ ಕರಿತೀವಿ. ಸೆಕೆಂಡ್ ಒನ್ ಇಸ್ ಓವರ್. Third one, mechanical digestion. Mechanical digestion is nothing but the physical breakdown of food into smaller substances, that one is considered as a mechanical digestion ಅಂತೇಳಿ ಕರಿತೀವಿ. ನಾವು ಮೌತಲ್ಲಿ ಏನು ಫುಡ್ ಪಾರ್ಟಿಕಲ್ನ ಚೀವ್ ಮಾಡ್ತೀವಿ, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಮೆಕ್ಯಾನಿಕಲ್ ಡೈಜೆಷನ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ, ಏನು ನಾವು ಮೌತಲ್ಲಿ ಫುಡ್ ಪಾರ್ಟಿಕಲ್ಸ್ನ ಚೀವ್ ಮಾಡ್ತೀವಿ, ಇಟ್ ಈಸ್ ನಥಿಂಗ್ ಬಟ್ ಮೆಕ್ಯಾನಿಕಲ್ ಡೈಜೆಷನ್. ಇಲ್ಲೇನಾಯಿತು, ಫಿಸಿಕಲ್ ಬ್ರೇಕ್ ಡೌನ್ ಆಫ್ ಫುಡ್ ಇಂಟು ಸ್ಮಾಲ್ ಪಾರ್ಟಿಕಲ್ಸ್ ಆರ್ ಸ್ಮಾಲ್ ಪೀಸಸ್ ಆಗುತ್ತೆ, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಮೆಕ್ಯಾನಿಕಲ್ ಡೈಜೆಷನ್. ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಫಿಸಿಕಲ್ ಬ್ರೇಕ್ ಡೌನ್ ಆಫ್ ಫುಡ್ ಇಂಟು ಸ್ಮಾಲ್ ಪೀಸಸ್ ಆರ್ ಸ್ಮಾಲ್ ಪಾರ್ಟಿಕಲ್, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಮೆಕ್ಯಾನಿಕಲ್ ಡೈಜೆಷನ್. ಥರ್ಡ್ ಒನ್ ಈಸ್ ಓವರ್. ನೆಕ್ಸ್ಟ್ ಫೋರ್ತ್ ಒನ್ ಯಾವುದು, ಕೆಮಿಕಲ್ ಡೈಜೆಷನ್. ಕೆಮಿಕಲ್ ಡೈಜೆಷನ್ ಈಸ್ ನಥಿಂಗ್ ಬಟ್ ಬ್ರೇಕ್ ಡೌನ್ ಆಫ್ ಫುಡ್ ಇಂಟು ಸಿಂಪಲ್ ನ್ಯೂಟ್ರಿಯೆಂಟ್ಸ್, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಕೆಮಿಕಲ್ ಡೈಜೆಷನ್ ಅಂತೇಳಿ ಕರಿತೀವಿ. ಇದು ನಾವು ಸಿಂಪಲ್ ಆಗಿ ಪ್ರೈಮರಿಯಾಗಿ ಅಬ್ಸರ್ವ್ ಮಾಡಿರುವಂಥ ಟೈಪ್ಸ್. ಓಕೆ, ಫಸ್ಟ್ ಒನ್ ಇಂಟ್ರಾಸೆಲ್ಯುಲಾರ್ ಡೈಜೆಷನ್, ಇಂಟರ್ಸೆಲ್ಯುಲಾರ್ ಡೈಜೆಷನ್, ಮೆಕ್ಯಾನಿಕಲ್ ಡೈಜೆಷನ್, ಕೆಮಿಕಲ್ ಡೈಜೆಷನ್. ಒಂದೊಂದೇ ಲೈನಲ್ಲಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡಿದ್ದಾರೆ ಆನ್ಸರ್ನ. ಅಂದರೆ ಇಂಟ್ರಾಸೆಲ್ಯುಲಾರ್ ಡೈಜೆಷನ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಟೇಕ್ ಪ್ಲೇಸ್ ಇನ್ಸೈಡ್ ದಿ ಸೈಟೋಪ್ಲಾಸಮ್ ಆಫ್ ದಿ ಸೆಲ್. Okay, that one is considered as a intracellular digestion. Intercellular digestion take place outside the cell. Take place outside the cell in the cavity of alimentary canal. Intercellular digestion. Physical breakdown of food particles. Mechanical digestion. Chemical digestion means it is nothing but breakdown of food into simple nutrients. That one is considered as a ಕೆಮಿಕಲ್ ಡೈಜೆಷನ್ ಅಂತ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಓಕೆ, ಇದೇ ಥರ ನೆಕ್ಸ್ಟ್ ನಾವು ಏನು ಅಬ್ಸರ್ವ್ ಮಾಡ್ತೀವಿ ಅಂದರೆ ಡೈಜೆಸ್ಟಿವ್ ಸಿಸ್ಟಮ್. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಇಲ್ಲಿ ನೋಡಿ, ನೆಕ್ಸ್ಟ್ ಹೆಡಿಂಗ್ ಏನಿದೆ ಅಂದರೆ ಇಟ್ ಈಸ್ ನಥಿಂಗ್ ಬಟ್
ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್. ಈಗ ಫಸ್ಟ್ ನಾವೇನು ಮಾಡಿದ್ವಿ, ಡೈಜೆಷನ್ ಅಂದರೆ ಏನು ಅಂತ ಮೀನಿಂಗ್ ತಿಳ್ಕೊಂಡ್ವಿ. ಡೆಫಿನೇಷನ್ ನೆನ್ಪಿಟ್ಕೊಳ್ಳಿ, ಇಟ್ ಈಸ್ ನಥಿಂಗ್ ಬಟ್ ದಿ ಕನ್ವರ್ಷನ್ ಆಫ್ ಕಾಂಪ್ಲೆಕ್ಸ್ ಫುಡ್ ಮೆಟೀರಿಯಲ್ ಇಂಟು ಸಿಂಪಲ್ ಅಬ್ಸಾರ್ಬಬಲ್ ಮೆಟೀರಿಯಲ್, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಡೈಜೆಷನ್. 4 ಪ್ರೈಮರಿ ಟೈಪ್ಸ್ ನೋಡಿದ್ವಿ, ಇಂಟರ್ಸೆಲ್ಯುಲಾರ್, ಇಂಟ್ರಾಸೆಲ್ಯುಲಾರ್, ಮೆಕ್ಯಾನಿಕಲ್, ಕೆಮಿಕಲ್ ಡೈಜೆಷನ್. ಈಗ ನಾವು ಫೋಕಸ್ ಮಾಡ್ತಿರುವಂಥ ಸ್ಲೈಡ್ ಯಾವುದು ಅಂದರೆ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್. ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ ಅಲಿಮೆಂಟರಿ ಕೆನಾಲ್, ಕ್ಲೀನಾಗಿ ನೋಟ್ ಮಾಡ್ಕೊಳ್ಳಿ, ಕನ್ಸಿಸ್ಟ್ ಆಫ್ ಅಲಿಮೆಂಟರಿ ಕೆನಾಲ್ and associated glands, also called digestive glands. Human digestive system consists of, one is alimentary canal and second one is associated glands. ಎರಡು ಮೇನ್ ಪಾರ್ಟ್ ಆಗಿ ನೋಡ್ತೀವಿ ಇಲ್ಲಿ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ. ಒನ್ ಈಸ್ ಅಲಿಮೆಂಟರಿ ಕೆನಾಲ್ ಅಂಡ್ ಸೆಕೆಂಡ್ ಒನ್ ಈಸ್ ಅಸೋಸಿಯೇಟೆಡ್ ಗ್ಲ್ಯಾಂಡ್ಸ್ ಆರ್ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್. ಓಕೆ, ದಿ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಈಗ ಒನ್ ಬೈ ಒನ್ ಸ್ಟಡಿ ಮಾಡೋಣ. ದಿ ಫಸ್ಟ್ ಒನ್ ಈಸ್ ಅಲಿಮೆಂಟ್ರಿ ಕೆನಾಲ್. ಇಲ್ಲಿ ಅಲಿಮೆಂಟ್ರಿ ಕೆನಾಲ್ ಅಂದ್ಕೊಳ್ಳಿ, ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಏನಿಲ್ಲಿ ಫೋಟೋಗ್ರಫಿ ಕಾಣಿಸ್ತಿದೆ. ಇದರಲ್ಲಿ ಅಲಿಮೆಂಟ್ರಿ ಕೆನಾಲ್ ಅಂದರೆ ದಿ ಅಲಿಮೆಂಟ್ರಿ ಕೆನಾಲ್ ಇಸ್ ಬಿಗಿನ್ಸ್ ವಿತ್ ದಿ ಮೌತ್ ಆ್ಯಂಡ್ ಎಂಡೆಡ್ ವಿತ್ ಆನಸ್, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಅಲಿಮೆಂಟ್ರಿ ಕೆನಾಲ್ ಅಂತೇಳಿ ಕರಿತೀವಿ. ಹಾಗಾಗಿ ಇಲ್ಲಿ ಒಂದು ಟರ್ಮ್ ಹಾಕಿದ್ವಿ ನೋಡಿ, ದಿ ಅಲಿಮೆಂಟ್ರಿ ಕೆನಾಲ್ ಬಿಗಿನ್ಸ್ ವಿತ್ ಆನ್ ಆಂಟೀರಿಯರ್ ಓಪನಿಂಗ್ ಮೌತ್ and it open out posteriorly through anus, that region is considered as alimentary canal ಅಂತೇಳಿ ಕರಿತೀವಿ. Open with mouth, ended with the anus, that region are considered as a alimentary canal. ಈ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. alimentary canal ಎಲ್ಲಿಂದ ಬಿಗಿನ್ ಆಗುತ್ತೆ? The alimentary canal begins with an anterior opening mouth and it open out posteriorly through the anus. ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಿದೆ, it is an mouth, alimentary canal ಪಾಸ್ ಆಗಿದೆ. ನೆಕ್ಸ್ಟ್ posteriorly through the anus, that entire portion is considered as a alimentary canal. ಹಾಗಾದರೆ ಒನ್ ಬೈ ಒನ್ ಅಲಿಮೆಂಟ್ರಿ ಕೆನಾಲ್ ಅಲ್ಲಿ ಯಾವ್ಯಾವ ಥರದ ಪಾರ್ಟ್ಸ್ಗಳು ಬರುತ್ತೆ, ಯಾವ ಥರದ ರೀಜನ್ಸ್ಗಳು ಪ್ರೆಸೆಂಟ್ ಇದೆ, ನೆಕ್ಸ್ಟ್ ಸ್ಲೈಡಲ್ಲಿ ಅಬ್ಸರ್ವ್ ಮಾಡೋಣ. ಓಕೆ, ಈಗ ಅಲಿಮೆಂಟ್ರಿ ಕೆನಾಲ್ ಅಂದ್ಕೊಳ್ಳಿ, ದಿ ಫಸ್ಟ್ ರೀಜನ್ ಈಸ್ buccal cavity. The first portion of the alimentary canal is considered as buccal cavity. The buccal cavity is also called oral cavity. The first portion of the alimentary canal is called buccal cavity or oral cavity. Point nodi, buccal cavity or oral cavity has number of teeth and muscular tongue. Now main ಆಗಿ ಅಬ್ಸರ್ವ್ ಮಾಡಿದ್ರೆ buccal cavity it contain number of teeth ಆ್ಯಂಡ್ ಆಲ್ಸೋ ಮಸ್ಕ್ಯುಲಾರ್ ಟಂಗ್ ಏನಾಗಿರುತ್ತೆ ಪ್ರೆಸೆಂಟ್ ಇರುತ್ತೆ. ಇದು ಇಂಪಾರ್ಟೆಂಟ್ ಆಗಿ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಬ್ಸರ್ವ್ ಮಾಡುವಂಥ ಪಾಯಿಂಟ್ ಅಂದರೆ ಟೀತ್ ಇನ್ ಮ್ಯಾನ್ ಸೆಡ್ ಟು ಬಿ. ನಮ್ಮಲ್ಲಿರುವಂಥ ಟೀತ್ನ ನಾವು ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ಬೋದು ಅಂದರೆ ಫಸ್ಟ್ ಒನ್ ಹೆಟಿರೋಡಾಂಟ್, ಸೆಕೆಂಡ್ ಒನ್ ಪಿಕೋಡಾಂಟ್ ಆ್ಯಂಡ್ ಥರ್ಡ್ ಒನ್ ಡಿಫ್ಯೂಡಾಂಟ್ ಅಂತೇಳಿ ಡಿವೈಡ್ ಮಾಡ್ತೀವಿ. ಓಕೆ, ಫಸ್ಟ್ ಒನ್ ಹೆಟಿರೋಡಾಂಟ್, ಸೆಕೆಂಡ್ ಒನ್ ಪಿಕೋಡಾಂಟ್, ಥರ್ಡ್ ಒನ್ ಡಿಫ್ಯೂಡಾಂಟ್ ಅಂತೇಳಿ ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. ಹೆಟಿರೋಡಾಂಟ್ ಮೀನ್ಸ್ ಇಲ್ಲಿಗೆ ಎಂಟರ್ ಆಗಿಂತ ಮುಂಚೆ ಫಸ್ಟ್ ನೋಡಿ ಪಿಕೋಡಾಂಟ್ ಅಂತ ಇದೆ. ಪಿಕೋಡಾಂಟ್ ಈಸ್ ನಥಿಂಗ್ ಬಟ್ ದಿ ಟೀತ್ ವಿಚ್ ಆರ್ ಎಂಬೀಡೆಡ್ ಇನ್ ದಿ ಜಾ ಸಾಕೆಟ್ಸ್. ನಾವೇನು ಹ್ಯೂಮನ್ ಬೀಯಿಂಗಲ್ಲಿ ಟೀತ್ಸ್ನ ಅಬ್ಸರ್ವ್ ಮಾಡ್ತೀವಿ, ಇಲ್ಲಿ ನೋಡಿ ಇದನ್ನು ನಾವು 3 ಟೈಪ್ ಮಾಡ್ಬೋದು. ಒಂದು ಪಿಕೋಡಾಂಟ್, ಸೆಕೆಂಡ್ ಒನ್ನು ಹೆಟಿರೋಡಾಂಟ್ ಆ್ಯಂಡ್ ಥರ್ಡ್ ಒನ್ ಡಿಫ್ಯೂಡಾಂಟ್ ಅಂತ ಏನು ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. ಫಸ್ಟ್ ಒನ್ ಅಬ್ಸರ್ವ್ ಮಾಡಿದೀಗ ಪಿಕೋಡಾಂಟ್. ಪಿಕೋಡಾಂಟ್ ಅಂದರೆ ದಿ ಟೀತ್ ವಿಚ್ ಆರ್ ಎಂಬೀಡೆಡ್ ಇನ್ ದಿ ಜಾ ಸಾಕೆಟ್ಸ್. ಜಾ ಸಾಕೆಟ್ಸ್ ಅಲ್ಲಿ ಏನಾಗುತ್ತೆ, ಟೀತ್ ಫಿಕ್ಸ್ ಆಗಿರುತ್ತೆ. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಪಿಕೋಡಾಂಟ್ ಅಂತೇಳಿ ಕರಿತೀವಿ. ನಾವು ಅದಕ್ಕೆ ಆನ್ಸರ್ ಬರಿತೀವಿ ಅಂದರೆ ಟೀತ್ ವಿಚ್ ಆರ್ ಎಂಬೀಡೆಡ್ ಇನ್ ಜಾ ಸಾಕೆಟ್ಸ್, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಪಿಕೋಡಾಂಟ್ ಅಂತೇಳಿ ಕರಿತೀವಿ. ಹಾಗಾಗಿ ನೋಡಿ ಟೀತ್ನ ಈಸಿಯಾಗಿ ರಿಮೂವ್ ಮಾಡೋಕ್ಕಾಗಲ್ಲ. ಇಟ್ಸ್ ಎನ್ ವೆರಿ ಡಿಫಿಕಲ್ಟ್ ಥಿಂಗ್ ಬಿಕಾಸ್ ದಿ ಟೀತ್ಸ್ ವಿಚ್ ಆರ್ ಎಂಬೀಡೆಡ್ ಇನ್ ದಿ ಜಾ ಸಾಕೆಟ್ಸ್ ಅಲ್ಲಿ ಏನಾಗುತ್ತೆ, ಫಿಕ್ಸ್ ಆಗಿರುತ್ತೆ. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಪಿಕೋಡಾಂಟ್. The second one is diffeodont. Diffeodont means the milk teeth are replaced by permanent teeth. Milk teeth are replaced by permanent teeth. That one is considered as diffeodont ಅಂತೇಳಿ ಕರಿತೀವಿ. ಈಗ ನೋಡಿ ನಮ್ಮಲ್ಲೆಲ್ಲ ಇರುವಂಥದ್ದು ಪರ್ಮನೆಂಟ್ ಟೀತ್. ಈ ಟೀತ್ ಅಂದರೆ ಬಿದ್ದೋಯ್ತು, ಹಲ್ಗಳು ಉದ್ರೋಯ್ತು ಅಂದರೆ ಮತ್ತೆ ಟೀತ್ ಫಾರ್ಮೇಷನ್ ಆಗಲ್ಲ. ಬಟ್ ಯಂಗರ್ ಕಂಡೀಷನ್ಸಲ್ಲಿ ಏನು ನಾವು ಆ ಟೀತ್ನ ಮಿಲ್ಕ್ ಟೀತ್ ಅಂತೇಳಿ ಕರಿತೀವಿ. ಆ ಎಲ್ಲ ಮಿಲ್ಕ್ ಟೀತ್ನ ರೀಪ್ಲೇಸ್ ಮಾಡೋದು ಯಾರು? ಪರ್ಮನೆಂಟ್ ಟೀತ್.
ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಡಿಫಿಯೋಡಾಂಟ್ ಅಂತೇಳಿ ಕರಿತೀವಿ. ಆನ್ಸರ್ ಬರೆಯೋದರೆ ಮಿಲ್ಕ್ ಟೀತ್ ಆರ್ ರೀಪ್ಲೇಸ್ಡ್ ಬೈ ಪರ್ಮನೆಂಟ್ ಟೀತ್, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಡಿಫಿಯೋಡಾಂಟ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಆ್ಯಂಡ್ ಲಾಸ್ಟ್ ಒನ್ ಹೆಟ್ರೋಡಾಂಟ್. ಹೆಟ್ರೋಡಾಂಟ್ ಅಂದ್ಕೊಳ್ಳೆ ನಮ್ಮಲ್ಲಿ ಏನಾಗಿದೆ, ಡಿಫ್ರೆಂಟ್ ಟೈಪ್ ಆಫ್ ಟೀತ್ಸ್ ಪ್ರೆಸೆಂಟ್ ಇದೆ, ಒಂದೇ ಥರದ ಟೀತ್ಸ್ ಇಲ್ಲ. ವಿ ಹ್ಯಾವ್ ಡಿಫ್ರೆಂಟ್ ಟೈಪ್ ಆಫ್ ಟೀತ್ಸ್, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಹೆಟಿರೋಡಾಂಟ್ ಅಂತೇಳಿ ಕರಿತೀವಿ. ಡಿಫ್ರೆಂಟ್ ಟೈಪ್ ಆಫ್ ಟೀತ್ಸ್ ಅಂದರೆ ಇನ್ಸೀಸರ್, ಕ್ಯಾನಯಾನ್ಸ್, ಪ್ರಿಮೋಲಾರ್ಸ್ ಆ್ಯಂಡ್ ಮೋಲಾರ್ಸ್. ನೋಡಿ, ಒಂದೇ ಥರದ ಟೀತ್ ಇಲ್ಲ, ಡಿಫ್ರೆಂಟ್ ಟೈಪ್ ಆಫ್ ಟೀತ್ ಇದೆ, ದಟ್ಸ್ ವೈ ದೇ ಆರ್ ಕನ್ಸಿಡರ್ಡ್ ಆಸ್ ಹೆಟಿರೋಡಾಂಟ್ ಅಂತೇಳಿ ಕರಿತೀವಿ. Okay, human being has different type of teeth, that's why the dentition is considered as a heterodont ಅಂತೇಳಿ ಕರಿತೀವಿ. That different teeth are incisors, canines, premolars and molars ಅಂತೇಳಿ ಕರಿತೀವಿ. ಓಕೆ, ಅದೇ ಥರ ನೋಡಿ ಲಾಸ್ಟ್ ಇಂಡಿಕೇಟ್ ಮಾಡ್ತಾ ಡೆಂಟಲ್ ಫಾರ್ಮುಲಾ ಆಫ್ ಹ್ಯೂಮನ್ ಈಸ್, ಡೆಂಟಲ್ ಫಾರ್ಮುಲಾ ಆಫ್ ಹ್ಯೂಮನ್ ಈಸ್ 2123 bar 2123. ಆಫ್ ಪೋರ್ಷನ್ ಆಫ್ ಅಪ್ಪರ್ ಆ್ಯಂಡ್ ಲೋವರ್ ಜಾ, ಇದ್ರ ಬೇಸಿಸ್ ಮೇಲೆ ಏನು ಮಾಡಿದ್ದೀವಿ, ಡೆಂಟಲ್ ಫಾರ್ಮುಲಾ ಬರೆದಿದ್ದೀವಿ. ಇಲ್ಲಿ ನೋಡಿ 2123 ಬಾರ್ 2123, ಇದರಲ್ಲಿ 2 ಮೀನ್ಸ್ ಇನ್ಸೀಸರ್, ಕ್ಯಾನಯಾನ್ಸ್, ಪ್ರಿಮೋಲಾರ್ಸ್ ಆ್ಯಂಡ್ ಮೋಲಾರ್ಸ್. ಓಕೆ, ಇದು ಡೆಂಟಲ್ ಫಾರ್ಮುಲಾ ಆಫ್ ಹ್ಯೂಮನ್ ಬೀಯಿಂಗ್. ನೀಟಾಗಿ ನೋಟ್ ಮಾಡ್ಕೊಳ್ಳಿ, ಇಟ್ಸ್ ಇನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಡೆಂಟಲ್ ಫಾರ್ಮುಲಾ 2123 ಬಾರ್ 2123 ಆಫ್ ಆಫ್ ದಿ ಅಪ್ಪರ್ ಆ್ಯಂಡ್ ಲೋವರ್ ಜಾದನ್ನು ಅಬ್ಸರ್ವ್ ಮಾಡ್ತೀವಿ. ಟೋಟಲ್ ನೋಡಿ ಆ್ಯಡ್ ಮಾಡ್ತಾ ಹೋದಾಗ 2123 ಅಂದರೆ ಅಗೇನ್ 5 + 8 8. ಆಫ್ ಪೋರ್ಷನ್ ನಿಮಗೆ 16 ಸಿಕ್ತು, ಇನ್ನು ಆಫ್ ಪೋರ್ಷನ್ 16 ಅಂದರೆ ದಿ ಟೋಟಲ್ ನಂಬರ್ ಆಫ್ ಟೀತ್ ಇಸ್ 32. ಓಕೆ, ದಿಸ್ ಇಸ್ ಅಬೌಟ್ ದಿ ಡೆಂಟಲ್ ಫಾರ್ಮುಲಾ ಆಫ್ ಹ್ಯೂಮನ್ ಬೀಯಿಂಗ್. ಈ ಸ್ಲೈಡಲ್ಲಿ ನಾವು ಅಬ್ಸರ್ವ್ ಮಾಡಿದ್ದೇನು ಅಂದರೆ ಡಿಫ್ರೆಂಟ್ ಟೈಪ್ ಆಫ್ ಡೆಂಟಿಷನ್ಸ್ ನೋಡಿದ್ವಿ ಹ್ಯೂಮನ್ ಬೀಯಿಂಗಲ್ಲಿ. ನೀಟಾಗಿ ನೋಟ್ ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಂಡಿದ್ದೀರ ಅಂತ ಅಂದ್ಕೊಳ್ತೀನಿ ನಾನು. ಹೆಟ್ರೋಡಾಂಟ್, ಥಿಕೋಡಾಂಟ್, ಡಿಫಿಯೋಡಾಂಟ್. ಥಿಕೋಡಾಂಟ್ ಅಂದರೆ ಟೀತ್ಸ್ ವಿಚ್ ಆರ್ ಎಂಬೇಡೆಡ್ ಇನ್ ಜಾ ಸಾಕೆಟ್ಸ್. ಓಕೆ, ಸೆಕೆಂಡ್ ಒನ್ ಡಿಫಿಯೋಡಾಂಟ್, ಮಿಲ್ಕ್ ಟೀತ್ ಆರ್ ರೀಪ್ಲೇಸ್ಡ್ ಬೈ ಪರ್ಮನೆಂಟ್ ಟೀತ್ಸ್. ನೆಕ್ಸ್ಟ್ ಹೆಟ್ರೋಡಾಂಟ್, ಹ್ಯೂಮನ್ ಬೀಯಿಂಗ್ ಹ್ಯಾಸ್ ಡಿಫ್ರೆಂಟ್ ಟೈಪ್ ಆಫ್ ಟೀತ್ಸ್, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಹೆಟಿರೋಡಾಂಟ್ ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಹ್ಯೂಮನ್ ಡೆಂಟಲ್ ಫಾರ್ಮುಲಾ ಈಸ್ 2123 ಬಾರ್ 2123. 2 means incisor, 1 means canines, 2 means premolars, 3 means molars. Okay, next slide please. ಓಕೆ, ನೋಡಿ ಇಲ್ಲಿ ನೆಕ್ಸ್ಟ್ ಸ್ಲೈಡಲ್ಲಿ ಇರುವಂಥದ್ದೇನೆಂದರೆ ಟಂಗ್. ಟಂಗ್ ಈಸ್ ಎ ಫ್ರೀಲಿ ಮೂವೇಬಲ್ ಮಸ್ಕ್ಯುಲರ್ ಆರ್ಗನ್ ಅಟ್ಯಾಚಸ್ ಟು ದಿ ಫ್ಲೋರ್ ಆಫ್ ಓರಲ್ ಕ್ಯಾವಿಟಿ ಬೈ ದಿ ಫ್ರೆನ್ಯುಲಮ್. ಏನು ಫ್ಲೋರ್ ಆಫ್ ಓರಲ್ ಕ್ಯಾವಿಟಿಯಲ್ಲಿ ವಿ ಹ್ಯಾವ್ ಟು ಸಿ ದಿ ಮಸ್ಕ್ಯುಲರ್ ಮೂವೇಬಲ್ ಆರ್ಗನ್, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಟಂಗ್ ಅಂತೇಳಿ ಕರಿತೀವಿ. ಆನ್ ದಿ ಸರ್ಫೇಸ್ ಆಫ್ ಟಂಗ್, ಆನ್ ದಿ ಸರ್ಫೇಸ್ ಆಫ್ ಟಂಗ್ ವಿ ಹ್ಯಾವ್ ಟು ಸಿ ದಿ ಎ ಸ್ಮಾಲ್ ಪ್ರೊಜೆಕ್ಷನ್. On the surface of tongue we have to see a small projection. That small projection is called ಏನಂತ ಕರಿತೀವಿ, papillae. That papillae contain taste bud. Taste buds ಏನಾಗಿರುತ್ತೆ, ಪ್ರೆಸೆಂಟ್ ಇರುತ್ತೆ. ನೋಟ್ ಮಾಡ್ಕೊಳ್ಳಿ ನೀಟಾಗಿ. ಓಕೆ, ಫಸ್ಟು ಟೀತ್ ಕಂಪ್ಲೀಟ್ ಆಯಿತು. ಸೆಕೆಂಡ್ ಒನ್ ಈಸ್ ಟಂಗ್, ಮಸ್ಕ್ಯುಲರ್ ಮೂವೇಬಲ್ ಆರ್ಗನ್ ಅಟ್ಯಾಚಸ್ ಟು ದಿ ಫ್ಲೋರ್ ಆಫ್ ದಿ ಓರಲ್ ಕ್ಯಾವಿಟಿ and the surface of the teeth, the surface of the tongue has a small projection. ನೀವು ನೋಡಿರ್ಬೋದು, ನೀವು ಮಿರರ್ ಒಂದ್ಸಲ ಅಬ್ಸರ್ವ್ ಮಾಡ್ತೀರಿ, ಟಂಗ್ ರೀಜನ್ನ ಅಬ್ಸರ್ವ್ ಮಾಡ್ತಾ ಹೋದರೆ ಟಂಗಿನ ಸರ್ಫೇಸ್ ಮೇಲೆ ಸ್ಮಾಲ್ ಪ್ರೊಜೆಕ್ಷನ್ಸ್ಗಳು ಕಾಣಿಸುತ್ತೆ. ಆ ಸ್ಮಾಲ್ ಪ್ರೊಜೆಕ್ಷನ್ನ ನಾವೇನಂತ ಕರಿತೀವಿ, ಪ್ಯಾಪಿಲೆ ಅಂತ ಇಂಡಿಕೇಟ್ ಮಾಡ್ತೀವಿ. ದಟ್ ಪ್ಯಾಪಿಲೆ ಕಂಟೈನ್ ಟೇಸ್ಟ್ ಬಡ್ಸ್. ಓಕೆ, ದಿಸ್ ಇಸ್ ಅಬೌಟ್ ದಿ ಫಸ್ಟ್ ಪೋರ್ಷನ್, ಬಕ್ಕಲ್ ಕ್ಯಾವಿಟಿ. ಬಕ್ಕಲ್ ಕ್ಯಾವಿಟಿ ಹ್ಯಾಸ್ ಟೀತ್ ಆ್ಯಂಡ್ ಟಂಗ್. ಟೀತಲ್ಲಿ ನಾವು ನೋಡಿದ್ದು ಡೆಂಟಲ್ ಫಾರ್ಮುಲಾ ನೋಡಿದ್ವಿ, ಹೆಟ್ರೋಡಾಂಟ್ ನೋಡಿದ್ವಿ, ಥಿಕೋಡಾಂಟ್ ನೋಡಿದ್ವಿ, ಡಿಫಿಯೋಡಾಂಟ್ ನೋಡಿದ್ವಿ. ಟಂಗಲ್ಲಿ ಅಬ್ಸರ್ವ್ ಮಾಡ್ತಾ ದಿ ಸರ್ಫೇಸ್ ಆಫ್ ದಿ ಟಂಗ್ ಕಂಟೈನ್ ಎ ಸ್ಮಾಲ್ ಪ್ರೊಜೆಕ್ಷನ್. ದಟ್ ಸ್ಮಾಲ್ ಪ್ರೊಜೆಕ್ಷನ್ ಇಸ್ ಕಾಲ್ಡ್ ಪ್ಯಾಪಿಲೆ. ಓಕೆ, ದಿ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಓಕೆ, ನೋಟ್ಬುಕ್ ತೊಗೊಂಡು ನೀಟಾಗಿ ಇಲ್ಲಿ ಪಾಯಿಂಟ್ಸ್ನ ನಿಮ್ಮ ನೋಟ್ಬುಕ್ಕಲ್ಲಿ ಮೆನ್ಷನ್ ಮಾಡ್ತಾ ಹೋಗಿ. ಟೋಟಲ್ ಅಲಿಮೆಂಟ್ರಿ ಕೆನಾಲಲ್ಲಿ ಏನೇನು ಬರುತ್ತೆ ಥಿಂಗ್ಸು, ಅದಷ್ಟು ಇನ್ಫಾರ್ಮೇಷನ್ ಡಯಾಗ್ರಾಮ್ ಬೇಸಿಸ್ ಮೇಲೆ ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಈಗ ಫಸ್ಟ್ ನಾವೇನು ಮಾಡಾಯಿತು, ಓರಲ್ ಕ್ಯಾವಿಟಿ ಸ್ಟಡಿ ಮಾಡಾಯಿತು.
ಫೋಟೋಗ್ರಫಿನ ಅಬ್ಸರ್ವ್ ಮಾಡಿ, ಓರಲ್ ಕ್ಯಾವಿಟಿ ಅಬ್ಸರ್ವ್ ಮಾಡಿದ್ರೆ ದಿ ಓರಲ್ ಕ್ಯಾವಿಟಿ ಈಸ್ ಕನೆಕ್ಟೆಡ್ ಟು ದಿ, ಎಲ್ಲಿ ಕನೆಕ್ಟ್ ಆಯಿತು? ಫ್ಯಾರಿಂಕ್ಸ್. ಬಕಲ್ ಕ್ಯಾವಿಟಿ ಇಸ್ ಕನೆಕ್ಟೆಡ್ ಟು ದಿ, ಯಾವುದಕ್ಕೆ ಕನೆಕ್ಟ್ ಆಗಿದೆ? ಫ್ಯಾರಿಂಕ್ಸ್ಗೆ ಕನೆಕ್ಟ್ ಆಗಿದೆ. ಫ್ಯಾರಿಂಕ್ಸ್ಗೆ ನೀವು ಪಾಯಿಂಟ್ ಆ್ಯಡ್ ಮಾಡ್ತೀರಂದ್ರೆ ದಿ ಫ್ಯಾರಿಂಕ್ಸ್ ಈಸ್ ಕಾಮನ್ ಪ್ಯಾಸೇಜ್ ಫಾರ್ ಫುಡ್ and air. Common passage for food and air. They contain epiglottis. They contain epiglottis which avoid entry of food into ಗ್ಲಾಟಿಸ್ಗೆ ಫುಡ್ ಎಂಟ್ರಿ ಆಗೋದು ಏನು ಮಾಡುತ್ತೆ? ಅವಾಯ್ಡ್ ಮಾಡುತ್ತೆ. ಅಂದರೆ ಏರ್ ಪೈಪ್ ಒಳಗೆ ಫುಡ್ ಎಂಟ್ರಿ ಆಗೋದನ್ನ ಏನು ಮಾಡುತ್ತೆ? ಅವಾಯ್ಡ್ ಮಾಡುತ್ತೆ. ದಟ್ ರೀಜನ್ ಇಸ್ ಕನ್ಸಿಡರ್ಡ್ ಆಸ್ ಎ ಫ್ಯಾರಿಂಕ್ಸ್ ಅಂತೇಳಿ ಕರಿತೀವಿ. ಫ್ಯಾರಿಂಕ್ಸ್ ಅಂದ ಕೂಡಲೇ ಇಟ್ ಈಸ್ ನಥಿಂಗ್ ಬಟ್ ಕಾಮನ್ ಪ್ಯಾಸೇಜ್. ಫ್ಯಾರಿಂಕ್ಸ್ ಇಸ್ ನಥಿಂಗ್ ಬಟ್ ಕಾಮನ್ ಪ್ಯಾಸೇಜ್ ಫಾರ್ ಫುಡ್ ಆ್ಯಂಡ್ ಏರ್. ಫುಡ್ ಆ್ಯಂಡ್ ಏರಿಗೆ ಕಾಮನ್ ಪ್ಯಾಸೇಜ್ ಇದೆ, ಬಟ್ ದಿಸ್ ಫ್ಯಾರಿಂಕ್ಸ್ ಕಂಟೈನ್ epiglottis. This epiglottis which completely prevent the entry of food into glottis. Okay, ಇದು ಸೆಕೆಂಡ್ ಪೋರ್ಷನ್ ಆಯಿತು. ಫಸ್ಟ್ ನಾವು ನೋಡಿದ್ದು buccal cavity. Buccal cavity is connected to the pharynx. The pharynx is connected to the, ಆಲ್ರೆಡಿ ನಿಮಗೆ ಗೊತ್ತಿದೆ, it is nothing but esophagus. ಎಲ್ಲಿ ಕನೆಕ್ಟ್ ಆಯಿತು? ಈಸೋಫ್ಯಾಗಸ್. ಇಲ್ಲಿ ಕಾಣಿಸ್ತಿದೆಯಲ್ಲ, ಬಕ್ಕಲ್ ಕ್ಯಾವಿಟಿ ಆಯಿತು. ನೆಕ್ಸ್ಟ್ ಒನ್ ಈಸ್ ಫ್ಯಾರಿಂಕ್ಸ್. ಇಲ್ಲಿ ಇಂಡಿಕೇಟ್ ಮಾಡಿದ್ವಿ ನೋಡಿ, ಫ್ಯಾರಿಂಕ್ಸ್. ನೆಕ್ಸ್ಟ್ ದಿ ಫ್ಯಾರಿಂಕ್ಸ್ ಈಸ್ ಕನೆಕ್ಟೆಡ್ ಟು ದಿ ಇಲಾಂಗೇಟೆಡ್ ಟ್ಯೂಬ್ ಲೈಕ್ ಸ್ಟ್ರಕ್ಚರ್. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಈಸೋಫ್ಯಾಗಸ್, ಅಂಡ್ ದಿಸ್ ಈಸೋಫ್ಯಾಗಸ್ measure about 25 centimeter. Esophagus is long tube like structure. ಮೆಷರ್ ಅಬೌಟ್, ಎಷ್ಟು ಮೆಷರ್ಮೆಂಟ್ ಇದೆ? 25 ಸೆಂಟಿಮೀಟರ್ ಏನಾಗುತ್ತೆ ಟೋಟಲ್ ಮೆಷರ್ಮೆಂಟ್ ಅಬ್ಸರ್ವ್ ಮಾಡ್ತೀವಿ. ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ದಿ ಟು ಟ್ರಾನ್ಸ್ಫರ್ ದಿ ಫುಡ್ ಮೆಟೀರಿಯಲ್. ಜಸ್ಟ್ ಒಂದು ಪ್ಯಾಸೇಜ್ ಥರ ಏನು ಮಾಡುತ್ತೆ? ಆ್ಯಕ್ಟ್ ಮಾಡುತ್ತೆ. ದಟ್ ಈಸ್ ದಿ ರೋಲ್ ಆಫ್ ಈಸೋಫ್ಯಾಗಸ್. ಓಕೆ, 3 ಪಾರ್ಟ್ಸ್ ಆಯಿತು. ಬಕಲ್ ಕ್ಯಾವಿಟಿ, ಬಕಲ್ ಕ್ಯಾವಿಟಿ, ಫ್ಯಾರಿಂಕ್ಸ್, ಈಸೋಫ್ಯಾಗಸ್. ಈಸೋಫ್ಯಾಗಸ್ ಇಸ್ ಕನೆಕ್ಟೆಡ್ ಟು, ಎಲ್ಲಿ ಕನೆಕ್ಟ್ ಆಯಿತು? ಇಲ್ಲಿ ಕಾಣಿಸ್ತಿದೆ ನೋಡಿ ಪೋರ್ಷನ್. Esophagus is connected to stomach. Stomach ಗೆ ಏನಾಯಿತು? ಕನೆಕ್ಟ್ ಆಯಿತು. ದಿ ಸ್ಟಮಕ್ is an J-shaped structure. Stomach is an J-shaped structure. ಇಂಡಿಕೇಟ್ ಮಾಡ್ತೀರಾ ಅಂದರೆ ಇದು ಈಸೋಫ್ಯಾಗಸ್. ಸ್ಟಮಕ್ ಪೋರ್ಷನಲ್ಲಿ ಇಟ್ ಈಸ್ ಎನ್ J-shaped structure. ಇಟ್ ಕಂಟೈನ್ fundic, cardiac and pyloric portions. 3 portionsನ ಸ್ಟಮಕಲ್ಲಿ ಅಬ್ಸರ್ವ್ ಮಾಡ್ತೀವಿ. ದಟ್ 3 portions ಆರ್ fundic portion, cardiac portions and pyloric portions ಅಂತೇಳಿ ಕರಿತೀವಿ. and these stomach are in J-shaped ಮ್ಯಾನರ್ ಏನಾಗುತ್ತೆ ಪ್ರೆಸೆಂಟ್ ಇದೆ. ದಿ ಮೈನ್ ಫಂಕ್ಷನ್ ಆಫ್ ಸ್ಟಮಕ್ ಅಬ್ಸರ್ವ್ ಮಾಡಿದ್ರೆ ಇಟ್ ಸ್ಟೋರ್ ದಿ ಫುಡ್ ಮೆಟೀರಿಯಲ್. Store the food material and also helpful for ಏನಕ್ಕೆ ಸಪೋರ್ಟ್ ಮಾಡುತ್ತೆ? ಡೈಜೆಷನ್ಗೆ ಏನು ಮಾಡುತ್ತೆ? ಸಪೋರ್ಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ಈ ಪಾಯಿಂಟ್ನ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ದಟ್ ಈಸ್ ರುಗೆ. ರುಗೆ ಈಸ್ ನಥಿಂಗ್ ಬಟ್, ಏನು ನೀವು ಸ್ಟಮಕ್ ಅಬ್ಸರ್ವ್ ಮಾಡ್ತಿದ್ದೀರಾ, ಇಲ್ಲಿ ನೋಡಿ ಸ್ಟಮಕಿನ ಡಯಾಗ್ರಾಮ್ ಇದೆ. 3 ಪಾರ್ಟ್ಸ್ನ ನಾನು ಮೆನ್ಷನ್ ಮಾಡಿದ್ದೀನಿ ಇದರಲ್ಲಿ. ಆ 3 ಪಾರ್ಟ್ಸಲ್ಲಿ ನೋಡಿ, ದಿ ಇನ್ನರ್ ಲೈನಿಂಗ್ ಆಫ್ ದಿ ಸ್ಟಮಕ್ ವಿಚ್ ಶೋ a small projection. Inner lining of the stomach which show a small projection. That small projection is considered as rugae ಅಂತೇಳಿ ಕರಿತೀವಿ. ಇದಿಷ್ಟು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಈಸೋಫ್ಯಾಗಸ್ ಎಲ್ಲಿ ಕನೆಕ್ಟ್ ಆಗಿದೆ? ಇಟ್ ಈಸ್ ಕನೆಕ್ಟೆಡ್ ಟು ಸ್ಟಮಕ್. ಸ್ಟಮಕ್ is an J-shaped structure. That stomach are divided into fundic portion, cardiac portion and pyloric portions ಆಗಿ ಡಿವೈಡ್ ಮಾಡ್ತೀವಿ. and the inner lining of the stomach they show a small projection. That projection is considered as a rugae ಅಂತೇಳಿ ಏನು ಮಾಡ್ತೀವಿ? ಇಂಡಿಕೇಟ್ ಮಾಡ್ತೀವಿ. ಇದು ಸ್ಟಮಕ್ ಬಗ್ಗೆ ಇನ್ಫಾರ್ಮೇಷನ್ ಆಯಿತು. ನೆಕ್ಸ್ಟ್, ದಿ ಸ್ಟಮಕ್ ಈಸ್ ಕನೆಕ್ಟೆಡ್ ಟು ದಿ ಸ್ಮಾಲ್ ಇಂಟೆಸ್ಟೈನ್. ಸ್ಮಾಲ್ ಇಂಟೆಸ್ಟೈನ್ಗೆ ಏನಾಯಿತು? ಕನೆಕ್ಟ್ ಆಯಿತು. ದಿ ಟೋಟಲ್ ಲೆಂತ್ ಆಫ್ ದಿ ಸ್ಮಾಲ್ ಇಂಟೆಸ್ಟೈನ್ ಈಸ್
22 feet. The total length of the small intestine is 22 feet ನಾವೇನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ಇಲ್ಲಿ ನೋಡಿ, ಇದು ಸ್ಟೊಮಕ್ ಪೋರ್ಷನ್ ಆಯಿತು. ದಿ ಸ್ಟೊಮಕ್ ಇಸ್ ಫರ್ದರ್ ಕನೆಕ್ಟೆಡ್ ಟು ದಿ, ಎಲ್ಲಿ ಕನೆಕ್ಟ್ ಆಗುತ್ತೆ ಈಗ, ಸ್ಮಾಲ್ ಇಂಟೆಸ್ಟೈನ್ಗೆ ಏನಾಗುತ್ತೆ, ಕನೆಕ್ಟ್ ಆಗುತ್ತೆ. ದಟ್ ಸ್ಮಾಲ್ ಇಂಟೆಸ್ಟೈನ್ ಇಸ್ ಡಿವೈಡೆಡ್ ಇಂಟು ದಿ ಫಸ್ಟ್ ಪೋರ್ಷನ್ ಡುಯೋಡಿನಮ್, ಸೆಕೆಂಡ್ ಪೋರ್ಷನ್ ಜಜುನಮ್ ಆ್ಯಂಡ್ ಥರ್ಡ್ ಪೋರ್ಷನ್ ಹೈಲಿಯಮ್ ಅಂತೇಳಿ ನಾವೇನು ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. 3 parts ಆರ್, one is duodenum, second one jejunum and third one ileum. The 3 portions which are present in small intestine, the entire length of small intestine is 22 feet in marti observe martivi. First portion, that is duodenum, that duodenum is an U-shaped structure. Duodenum is an U-shaped structure and it receives the, ಇಲ್ಲಿ ಕಾಣಿಸ್ತಿದೆಯಲ್ಲ, U-shaped structure. It receives the pancreatic secretion, liver secretion and intestinal secretion ಏನು ಮಾಡುತ್ತೆ, ರಿಸೀವ್ ಮಾಡ್ಕೊಳ್ಳುತ್ತೆ. That is the role of duodenum. Okay, U-shaped structure and it receives the pancreatic and liver secretion ಏನು ಮಾಡುತ್ತೆ, ರಿಸೀವ್ ಮಾಡ್ಕೊಳ್ಳುತ್ತೆ. And it measure about 10 inches. 10 inches ಏನಾಗುತ್ತೆ, ಇದ್ರ ನಾವು ಲೆಂತ್ ಏನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಆ್ಯಂಡ್ ಮ್ಯಾಕ್ಸಿಮಮ್ ಡೈಜೆಷನ್ ಆ್ಯಂಡ್ ಅಬ್ಸಾರ್ಪ್ಷನ್ ವಿಚ್ ಆರ್ ಟೇಕ್ ಪ್ಲೇಸ್ ಇನ್ ಎಲ್ಲಾಗುತ್ತೆ, ಡುಯೋಡಿನಮಲ್ಲಿ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಒನ್ ಅಬ್ಸರ್ವ್ ಮಾಡ್ತಾ ಹೋದ್ರೆ ದಿ ಸೆಕೆಂಡ್ ಪೋರ್ಷನ್, ದಟ್ ಈಸ್ ಜಜುನಮ್. ದಿ ಲೆಂತ್ ಆಫ್ ದಿ ಜಜುನಮ್ ಈಸ್ 12 feet. 12 feet ನಾವೇನು ಮಾಡ್ತೀವಿ, ಲೆಂತ್ನ ಅಬ್ಸರ್ವ್ ಮಾಡ್ತೀವಿ. ಅಗೈನ್ ಆಫ್ಟರ್ ದಿ ಜಜುನಮ್, the next portion is ileum. The ileum which measure about 10 feet. 10 feet length ಏನಾಗಿರುತ್ತೆ, ಪ್ರೆಸೆಂಟ್ ಇದೆ. ಆ್ಯಂಡ್ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ಜಜುನಮ್ ಮತ್ತು ileum. ನೀವು ಫಾರ್ ಎಕ್ಸಾಂಪಲ್ ಇದು ಸ್ಟೊಮಕ್ ಪೋರ್ಷನ್, U-shaped structure is considered as a duodenum. Next to jejunum we have to see the ileum. Okay, the inner lining of jejunum and ileum, they contain a finger like projection. The inner lining of jejunum and ileum, they contain a finger like projection. That one is considered as a, ನಿಮಗೆ ಗೊತ್ತಿದೆ, it is considered as a villi. This villi which is helpful for the absorption of food material, the further absorption of food material ಗೆ ಸಪೋರ್ಟ್ ಮಾಡೋದು ಯಾರು, villi. The villi is nothing but the small projection which are present in the small intestine. That small projection is considered as a villi ಅಂತ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. This is about the small intestine. Okay, next small intestine ಆದಮೇಲೆ the next portion is large intestine. ಲಾರ್ಜ್ ಇಂಟೆಸ್ಟೈನ್ ಅಂತ ನಾವು ಅಬ್ಸರ್ವ್ ಮಾಡಿದ ಕೂಡಲೇ ದಿ ಲಾರ್ಜ್ ಇಂಟೆಸ್ಟೈನ್ ಇಸ್ ಮೆಷರ್ ಅಬೌಟ್ 7 feet. 7 feet ಮೆಷರ್ಮೆಂಟ್ ಇರುತ್ತೆ. ಆ್ಯಂಡ್ ದಿಸ್ ಲಾರ್ಜ್ ಇಂಟೆಸ್ಟೈನ್ ಇಸ್ ಡಿವೈಡೆಡ್ ಇಂಟು 3 parts: ಸೀಕಮ್, ಕೋಲನ್ ಆ್ಯಂಡ್ ದಿ ಫೈನಲ್ ಒನ್ ಈಸ್ ರೆಕ್ಟಮ್ ಅಂತೇಳಿ ಕರಿತೀವಿ. ದಿ ಲಾರ್ಜ್ ಇಂಟೆಸ್ಟೈನ್ ಇಸ್ ಮೆಷರ್ ಅಬೌಟ್ 7 feet ಆ್ಯಂಡ್ ದಟ್ ಲಾರ್ಜ್ ಇಂಟೆಸ್ಟೈನ್ ಇಸ್ ಡಿವೈಡೆಡ್ ಇಂಟು ಸೀಕಮ್, ಕಾಲನ್ ಆ್ಯಂಡ್ ರೆಕ್ಟಮ್ ಅಂತೇಳಿ ಏನು ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. ಓಕೆ, ಇಲ್ಲಿ ನೋಡಿ ನಿಮಗೆ ಪೋರ್ಷನ್ಸ್ ಕಾಣುತ್ತೆ. ಇಲ್ಲಿಗೆ ಸ್ಮಾಲ್ ಇಂಟೆಸ್ಟೈನ್ ಕ್ಲೋಸ್ ಆಯಿತು. ಇಲ್ಲಿ ನಿಮಗೇನಾಗುತ್ತೆ, ವಿ ಹ್ಯಾವ್ ಟು ಸಿ ದಿ ಸೀಕಮ್, ನೆಕ್ಸ್ಟು ಕಾಲನ್, ಆಫ್ಟರ್ವರ್ಡ್ಸ್ ರೆಕ್ಟಮ್. 3 ಪೋರ್ಷನ್ ಹೇಳಿದೆ. ಫಸ್ಟ್ ಒನ್ ಸೀಕಮ್, ಸೆಕೆಂಡ್ ಒನ್ ಕಾಲನ್ ಆ್ಯಂಡ್ ಥರ್ಡ್ ಒನ್ ರೆಕ್ಟಮ್. These 3 are parts of ಯಾವುದ್ರದ್ದು, ಲಾರ್ಜ್ ಇಂಟೆಸ್ಟೈನ್ ಎಂದು ಪಾರ್ಟ್ಸ್. ಹಾಗೆ ಸಣ್ಣದಾಗಿ ನೋಡ್ತಾ ಹೋದರೆ ಸೀಕಮ್ ಅಂತ ನೋಡಿಕೊಳ್ಳೆ, ದಿ ಸೀಕಮ್ ವಿಚ್ ಕಂಟೈನ್ ಎ ಸಿಂಬಯೋಟಿಕ್ ಮೈಕ್ರೋಬ್ಸ್. ಸಿಂಬಯೋಟಿಕ್ ಮೈಕ್ರೋಬ್ಸಿನ ಅಸೋಸಿಯೇಷನ್ ಪ್ರೆಸೆಂಟ್ ಇದೆ. ಆ್ಯಂಡ್ ಆಲ್ಸೋ ದೇ ಶೋ ಎ ವರ್ಮಿಫಾರ್ಮ್ ಅಪೆಂಡಿಕ್ಸ್. ವರ್ಮಿಫಾರ್ಮ್ ಅಪೆಂಡಿಕ್ಸ್ ಏನಾಗಿರುತ್ತೆ, ವಿ ಹ್ಯಾವ್ ಟು ಸಿ ಇನ್ ದಿ ಸೀಕಮ್ ಪೋರ್ಷನ್ಸ್ ಎಲ್ಲ ಏನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ನೀವು ಕೇಳಿರ್ಬೋದು ಅಪೆಂಡಿಕ್ಸ್ ಅಂದ ಕೂಡಲೇ, ಇಟ್ ಈಸ್ ಆನ್ ವೆಸ್ಟಿಜಿಯಲ್ ಆರ್ಗನ್. ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಅಪೆಂಡಿಕ್ಸ್ ಇಸ್ ಆನ್ ವೆಸ್ಟಿಜಿಯಲ್ ಆರ್ಗನ್. ವೆಸ್ಟಿಜಿಯಲ್ ಆರ್ಗನ್ ಅಂದರೆ ಯೂಸ್ಲೆಸ್ ಆರ್ಗನ್ ಅಂತೇಳಿ ಕರಿತೀವಿ.
ಓಕೆ, ಯಾವುದೇ ರೀತಿಯಾದ ಫಂಕ್ಷನ್ ಕ್ಯಾರಿ ಮಾಡ್ತಿರಲ್ಲ, ದಟ್ ಆರ್ಗನ್ ಇಸ್ ಕನ್ಸಿಡರ್ ಆಸ್ ಎ ವೆಸ್ಟಿಜಿಯಲ್ ಆರ್ಗನ್ ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ನೋಡಿ, ವರ್ಮಿಫಾರ್ಮ್ ಅಪೆಂಡಿಕ್ಸ್ ಇಸ್ ಕನ್ಸಿಡರ್ ಆಸ್ ಎ ವೆಸ್ಟಿಜಿಯಲ್ ಆರ್ಗನ್. ಇದನ್ನು ನಾವೆಲ್ಲ ಅಬ್ಸರ್ವ್ ಮಾಡ್ತೀವಿ ಅಂದರೆ ಲಾರ್ಜ್ ಇಂಟೆಸ್ಟೈನ್ ಪೋರ್ಷನ್ಸ್ ಅಲ್ಲಿ, ಎಸ್ಪೆಷಲಿ ಸೀಕಮ್ ರೀಜನ್ ಅಲ್ಲಿ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಸೀಕಮ್ ಆಯಿತು. ಸೆಕೆಂಡ್ ಒನ್ ಕಾಲನ್. ಕಾಲನ್ ವಿಚ್ ಇಸ್ ಡಿವೈಡ್ ಇಂಟು 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಅಸೆಂಡಿಂಗ್, ಟ್ರಾನ್ಸ್ವರ್ಸ್ ಆ್ಯಂಡ್ ಡಿಸೆಂಡಿಂಗ್ ಕಾಲನ್ ಅಂತ ನಾವೇನು ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. ದಟ್ ಈಸ್ ದ ಸೆಕೆಂಡ್ ಪೋರ್ಷನ್, ಕಾಲನ್. ಆ್ಯಂಡ್ ಥರ್ಡ್ ಪೋರ್ಷನ್ ಈಸ್ ರೆಕ್ಟಮ್. ರೆಕ್ಟಮ್ ವಿಚ್ ಕಂಪ್ಲೀಟ್ಲಿ ರಿಸೀವ್ಸ್ ದಿ ಆಲ್ ದಿ ವೇಸ್ಟ್ ಮೆಟೀರಿಯಲ್ಸ್ ಏನು ಮಾಡುತ್ತೆ, ರಿಸೀವ್ ಮಾಡ್ಕೊಳ್ಳುತ್ತೆ. ದಟ್ ಈಸ್ ದಿ ಲಾಸ್ಟ್ ಪೋರ್ಷನ್ ಆಫ್ ದಿ ಲಾರ್ಜ್ ಇಂಟೆಸ್ಟೈನ್, ರೆಕ್ಟಮ್. ದಟ್ ರೆಕ್ಟಮ್ ಇಸ್ ಫೈನಲಿ ಓಪನ್ ಥ್ರೂ ದಿ ಆನಸ್ ಮೂಲಕ ಏನಾಗುತ್ತೆ, ಓಪನ್ ಆಗುತ್ತೆ. ದಿಸ್ ಈಸ್ ಅಬೌಟ್ ದಿ ಟೋಟಲ್ ಅಲಿಮೆಂಟ್ರಿ ಕೆನಾಲ್. ನೀಟಾಗಿ ಅಬ್ಸರ್ವ್ ಮಾಡಿ, ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಈ ಕಾನ್ಸೆಪ್ಟ್ ಅರ್ಥ ಆಯಿತು ಅಂದರೆ ಮಾತ್ರ ಹೇಗೆ ಅಬ್ಸಾರ್ಪ್ಷನ್ ಆಗುತ್ತೆ ಅದಷ್ಟು ನಿಮಗೆ ಗೊತ್ತಾಗುತ್ತೆ. ಬಟ್ ಯಾವ ಥರ ಅಬ್ಸಾರ್ಪ್ಷನ್ ಆಗುತ್ತೆ, ಎನ್ಸೈಮ್ ರೋಲು ನಾನು ಈ ಬ್ರಿಡ್ ಕೋರ್ಸ್ ಕ್ಲಾಸಸಲ್ಲಿ ಹೇಳಲ್ಲ. ಇದರ ಕಂಪ್ಲೀಟ್ ಇನ್ಫಾರ್ಮೇಷನ್ ಏನಾಗುತ್ತೆ ನಿಮಗೆ ರೆಗ್ಯುಲರ್ ಕ್ಲಾಸಸಲ್ಲಿ ಏನಾಗುತ್ತೆ, ಅವೈಲಬಲ್ ಆಗುತ್ತೆ. ಬಟ್ ಆ ರೆಗ್ಯುಲರ್ ಕ್ಲಾಸಸ್ಗೆ ಬರೋಕ್ಕಿಂತ ಮುಂಚೆ ಏನು ಡೈಜೆಸ್ಟಿವ್ ಸಿಸ್ಟಮ್ ಅಂದರೆ ಏನು, ಅಲಿಮೆಂಟ್ರಿ ಕೆನಾಲಲ್ಲಿ ಯಾವ್ಯಾವ ಥರದ ರೀಜನ್ಸ್ ಇರುತ್ತೆ. ಓಕೆ, ಇದಿಷ್ಟು ಪಾಯಿಂಟ್ಸ್ಗಳನ್ನ ಏನು ಮಾಡಿ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಓಕೆ, ನೋಟ್ ಮಾಡ್ಕೊಂಡಿದ್ದೀರ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಕ್ಕಿಂತ ಮುಂಚೆ ಈಗ ಆಲ್ರೆಡಿ ನಾವು ಏನೀಗ ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡಿದ್ದೀವಿ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಅಲಿಮೆಂಟ್ರಿ ಕೆನಾಲ್. ಅಲಿಮೆಂಟ್ರಿ ಕೆನಾಲ್ ಅಂದ್ಕೊಳ್ಳಿ ಒಂದ್ಸಲ ಕಾನ್ಸೆಪ್ಟ್ನ ರಿವೈಸ್ ಮಾಡ್ತೀನಿ. ಕ್ಲೀನಾಗಿ ಕೇಳಿಸ್ಕೊಳ್ಳಿ, ಅಕಸ್ಮಾತ್ ಗೊತ್ತಾಗಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ. ಓಕೆ, ಈಗ ಅಲಿಮೆಂಟ್ರಿ ಕೆನಾಲ್ ಅಂದ್ಕೊಳ್ಳಿ. ಅಲಿಮೆಂಟ್ರಿ ಕೆನಾಲ್ ಇಸ್ ಬಿಗಿನ್ ವಿತ್ ದಿ ಮೌತ್ ಆ್ಯಂಡ್ ಎಂಡೆಡ್ ವಿತ್ ದಿ ಎನಸ್. ಅಲಿಮೆಂಟ್ರಿ ಕೆನಾಲ್ ಸ್ಟಾರ್ಟ್ಸ್ ಅಂದರೆ ಫಸ್ಟ್ ಪೋರ್ಷನ್ ಬಕಲ್ ಕ್ಯಾವಿಟಿ. ಬಕಲ್ ಕ್ಯಾವಿಟಿ ಹ್ಯಾಸ್ tongue and teeth, especially in human being, thecodont, diffeodont and heterodont. 3 type of dentition observe ಮಾಡಿದ್ವಿ. On the surface of tongue we have to see a small projection, that one is considered as a papillae ಅಂತೇಳಿ ಕರಿತೀವಿ. ಓಕೆ, ಇದು ಬಕಲ್ ಕ್ಯಾವಿಟಿ ಆಯಿತು. ದಿ ಬಕಲ್ ಕ್ಯಾವಿಟಿ is connected to the pharynx. The pharynx is a common passage for food and air. That portion is considered as a pharynx ಅಂತೇಳಿ ಕರಿತೀವಿ. The pharynx is connected to a long tube-like structure. That long tube-like structure is considered as a esophagus. Esophagus is measure about 25 centimeter length ಏನಾಗುತ್ತೆ, esophagus ಇಂದು ಸೈಜ್ ಇರುತ್ತೆ, ಲೆಂತ್ ಇರುತ್ತೆ. ನೆಕ್ಸ್ಟ್ ಅದೇ ಥರ esophagus is connected to stomach. ಸ್ಟೊಮಕ್ಕಿಗೆ ಏನಾಗುತ್ತೆ, ಕನೆಕ್ಟ್ ಆಗುತ್ತೆ. ಅಗೇನ್ ಲೆಫ್ಟ್ ಅಪ್ಪರ್ ಪಾರ್ಟ್ ಆಫ್ ದ ಅಬ್ಡಾಮಿನಲ್ ಕ್ಯಾವಿಟಿ ನಾವೇನು ಮಾಡ್ತೀವಿ, ಸ್ಟೊಮಕ್ನ ಅಬ್ಸರ್ವ್ ಮಾಡ್ತೀವಿ. ಇಟ್ ಈಸ್ ಅನ್ ಜೆ ಶೇಪ್ಡ್ ಸ್ಟ್ರಕ್ಚರ್. That stomach is divided into fundic, cardiac and pyloric portions ಆಗಿ ನಾವೇನು ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. ಆ್ಯಂಡ್ ಇನ್ನರ್ ಲೈನಿಂಗ್ ಆಫ್ ದಿ ಸ್ಟೊಮಕ್ ದೇ ಶೋ ಎ ಸ್ಮಾಲ್ ಪ್ರೊಜೆಕ್ಷನ್. ದಟ್ ಪ್ರೊಜೆಕ್ಷನ್ ಇಸ್ ಕನ್ಸಿಡರ್ ಆಸ್ ಎ ರುಗೆ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇದು ಸ್ಟೊಮಕ್ ಆಯಿತು. ದಿ ಸ್ಟೊಮಕ್ ಇಸ್ ಕನೆಕ್ಟೆಡ್ ಟು ದಿ ಸ್ಮಾಲ್ ಇಂಟೆಸ್ಟೈನ್. ಸ್ಮಾಲ್ ಇಂಟೆಸ್ಟೈನ್ ಅಂದ್ಕೂಡಲೇ ದಿ ಟೋಟಲ್ ಲೆಂತ್ ಆಫ್ ಸ್ಮಾಲ್ ಇಂಟೆಸ್ಟೈನ್ ಈಸ್ 22 feet. The total length of small intestine is 22 feet. And that small intestine are divided into first one duodenum, jejunum, ileum. Okay, first one duodenum, second one jejunum and third one is ileum. Duodenum is an U-shaped structure. It receives the liver and pancreatic secretion ಏನು ಮಾಡುತ್ತೆ, ರಿಸೀವ್ ಮಾಡ್ಕೊಳ್ಳುತ್ತೆ. ಮ್ಯಾಕ್ಸಿಮಮ್ ಡೈಜೆಷನ್ ವಿಚ್ ಆರ್ ಟೇಕ್ ಪ್ಲೇಸ್ ಇನ್ duodenum portion. Okay, next the duodenum measure about 10 inches. 10 inches ಏನಾಗುತ್ತೆ, ಟೋಟಲ್ ಮೆಜರ್ಮೆಂಟ್ ಅಬ್ಸರ್ವ್ ಮಾಡ್ತೀವಿ. ಅಗೇನ್ ದ duodenum is connected to the jejunum 12 feet in length. Jejunum is connected to the ileum 10 feet in length. ಇದಿಷ್ಟು ಸ್ಮಾಲ್ ಇಂಟೆಸ್ಟೈನ್ ಪೋರ್ಷನ್ ಆಯಿತು. ಸ್ಮಾಲ್ ಇಂಟೆಸ್ಟೈನ್ ಇಸ್ ಕನೆಕ್ಟೆಡ್ ಟು ದಿ ಲಾರ್ಜ್ ಇಂಟೆಸ್ಟೈನ್. ಇಲ್ಲೇನು ನಿಮಗೆ ಗ್ರೀನ್ ಕಲರ್ಲಿ ಪೋರ್ಷನ್ ಕಾಣಿಸ್ತಿದೆ, ಇದು ಲಾರ್ಜ್ ಇಂಟೆಸ್ಟೈನ್ ಪೋರ್ಷನ್. ಲಾರ್ಜ್ ಇಂಟೆಸ್ಟೈನ್ ಕಂಟೈನ್ 3 regions. ಫಸ್ಟ್ ಒನ್ ಯಾವುದು, ಫಸ್ಟ್ ಒನ್ it is nothing but the first portion is cecum. It contains some of the symbiotic microbes and also it show vermiform appendix. Vermiform appendix and kudle, it is also considered as a vestigial organ.
ದಿ ಯೂಸ್ಲೆಸ್ ಆರ್ಗನ್ ಆರ್ ಕನ್ಸಿಡರ್ ಆಸ್ ಎ ವೆಸ್ಟಿಜಿಯಲ್ ಆರ್ಗನ್ ಅಂತ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ನಮ್ಮ ಬಾಡಿಲಿ ಪ್ರೆಸೆಂಟ್ ಇರುತ್ತೆ ಬಟ್ ಯಾವುದೇ ರೀತಿಯಾದ ಕೆಲಸನ ಕ್ಯಾರಿ ಮಾಡಲ್ಲ, ಹಾಗಾಗಿ ಆ ಥರದ ಆರ್ಗನ್ ನಾವೇನಂತ ಕರಿತೀವಿ ವೆಸ್ಟಿಜಿಯಲ್ ಆರ್ಗನ್ಸ್ ಅಂತೇಳಿ ಕರಿತೀವಿ. ಈ ವೆಸ್ಟಿಜಿಯಲ್ ಆರ್ಗನ್ಸ್ನ ಎಲ್ಲಿ ಅಬ್ಸರ್ವ್ ಮಾಡ್ತೀರಾ ಅಂದರೆ ಸೀಕಮ್ ಪೋರ್ಷನಲ್ಲಿ ಅಬ್ಸರ್ವ್ ಮಾಡ್ತೀರಾ. ದಟ್ ಸೀಕಮ್ ಇಸ್ ಕನೆಕ್ಟೆಡ್ ಟು ದಿ ಕಾಲನ್. ಕಾಲನ್ನ 3 ಪೋರ್ಷನ್ ಆಗಿ ಮಾಡ್ತೀವಿ. ಫಸ್ಟ್ ಒನ್ ಅಸೆಂಡಿಂಗ್, ಓಕೆ. ಅಲಿಮೆಂಟ್ರಿ ಕೆನಾಲ್ ಬಗ್ಗೆ ಡಿಸ್ಕಸ್ ಮಾಡಾಯಿತು. ಓಕೆ, ಈಗ ನೆಕ್ಸ್ಟ್ ಸ್ಲೈಡಲ್ಲಿ ಏನು ಅಬ್ಸರ್ವ್ ಮಾಡೋಣ ಅಂದರೆ ಈಗ ಗೊತ್ತಾಗಿದೆ, ನಿಮಗೊಂದು ಐಡಿಯಾ ಬಂದಿದೆ ಅಲಿಮೆಂಟ್ರಿ ಕೆನಾಲ್ ಯಾವ ಥರ ಇರುತ್ತೆ, ಯಾವ್ಯಾವ ಆರ್ಗನ್ಸ್ಗಳು ಬರುತ್ತೆ, ಯಾವ ಸಿಸ್ಟಮ್ ಯಾವ ಥರ ಅರೇಂಜ್ ಆಗಿದೆ ಅಂತೇಳಿ. ಓಕೆ, ನೆಕ್ಸ್ಟ್ ಸ್ಲೈಡಲ್ಲಿ ನಾವೇನು ಅಬ್ಸರ್ವ್ ಮಾಡ್ತೀವಿ ಅಂದರೆ ದಿ ಲೇಯರ್ಸ್ ಆಫ್ ಅಲಿಮೆಂಟ್ರಿ ಕೆನಾಲ್. ಇದನ್ನು ನೋಟ್ ಮಾಡ್ಕೊಳ್ಳಿ, ನಿಮಗೆ ರೆಗ್ಯುಲರ್ ಕ್ಲಾಸಸ್ಸಲ್ಲಿ ಇದರದ್ದು ಇನ್ ಡೀಟೇಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಓಕೆ, ಪಾಯಿಂಟ್ ನೋಡಿ, ಫಸ್ಟ್ ಶುರು ಮಾಡ್ತಾ ದಿ ವಾಲ್ ಆಫ್ ಅಲಿಮೆಂಟ್ರಿ ಕೆನಾಲ್ ಫ್ರಮ್ ಈಸೋಫ್ಯಾಗಸ್. ಗೊತ್ತಾಯ್ತಲ್ಲ, ಈಸೋಫ್ಯಾಗಸ್ ಅಂದರೆ ಎಲ್ಲಿರುತ್ತೆ, ಈಸೋಫ್ಯಾಗಸ್ ಟು ರೆಕ್ಟಮ್ ಪೊಸೆಸಸ್ 4 ಲೇಯರ್ಸ್. 4 ಲೇಯರ್ಸ್ ಪ್ರೆಸೆಂಟ್ ಇದೆ. ಈಸೋಫ್ಯಾಗಸ್ ಇಂದ ರೆಕ್ಟಮ್ ತನಕ ನೀವೇನು ಅಲಿಮೆಂಟ್ರಿ ಕೆನಾಲ್ನ ಅಬ್ಸರ್ವ್ ಮಾಡ್ತೀರಾ ಆ ಟೋಟಲಿ ಆ ಪೋರ್ಷನ್ಸಲ್ಲಿ ಏನಾಗುತ್ತೆ 4 ಲೇಯರ್ಸ್ ಪ್ರೆಸೆಂಟ್ ಇದೆ. ದಟ್ 4 ಲೇಯರ್ಸ್ ಆರ್ ಸೆರೋಸಾ, ಮಸ್ಕ್ಯುಲಾರಿಸ್, ಸಬ್ಮ್ಯೂಕೋಸಾ ಆ್ಯಂಡ್ ಮ್ಯೂಕೋಸಾ. ಸೆರೋಸಾ, ಮಸ್ಕ್ಯುಲಾರಿಸ್, ಸಬ್ಮ್ಯೂಕೋಸಾ ಆ್ಯಂಡ್ ಮ್ಯೂಕೋಸಾ ಆರ್ ದಿ 4 ಲೇಯರ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್, ಎಲ್ಲಿ ಅಬ್ಸರ್ವ್ ಮಾಡ್ತೀರಾ, ಅಲಿಮೆಂಟ್ರಿ ಕೆನಾಲ್ ಅಬ್ಸರ್ವ್ ಮಾಡುವಂಥ 4 ಲೇಯರ್ಸ್ ಏನಾಗುತ್ತೆ ಪ್ರೆಸೆಂಟ್ ಇದೆ. ಇಲ್ಲಿ ನೋಡಿ, ನಿಮಗೆ ಈ ಫೋಟೋಗ್ರಫಿಲಿ ಕಾಣಿಸುತ್ತೆ, ಇಲ್ಲಿ ಸ್ಟೊಮಕ್ ಇದೆ. ಈ ಸ್ಟೊಮಕಲ್ಲಿ ನೋಡಿ, ಈಗ ನಾವು ಸಣ್ಣದಾಗಿ ಒಂದು ಎಕ್ಸಾಂಪಲ್ ಯಾವ ಥರ ಲೇಯರ್ಸ್ ಇರುತ್ತೆ ಅಂದರೆ ಇಲ್ಲಿ 4 ಲೇಯರ್ನ ಇಂಡಿಕೇಟ್ ಮಾಡಿದ್ವಿ. ಸೆರೋಸಾ ಔಟರ್ ಮೋಸ್ಟ್ ಲೇಯರ್, ನೆಕ್ಸ್ಟ್ ಟು ದಿ ಸೆರೋಸಾ ಮಸ್ಕ್ಯುಲಾರಿಸ್, ಸಬ್ಮ್ಯೂಕೋಸಾ ಆ್ಯಂಡ್ ಇನ್ನರ್ ಮೋಸ್ಟ್ ಮ್ಯೂಕೋಸಾ ಅಂತೇಳಿ ಕರಿತೀವಿ. ದೀಸ್ ಆರ್ ದಿ 4 ಲೇಯರ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಅಲಿಮೆಂಟ್ರಿ ಕೆನಾಲ್. 4 ಲೇಯರ್ನ ನಿಮ್ಮ ನೋಟ್ಬುಕ್ಕಲ್ಲಿ ನೀಟಾಗಿ ಮೆನ್ಷನ್ ಮಾಡ್ಕೊಳ್ಳಿ. ದಿ 4 ಲೇಯರ್ಸ್ ಆರ್ ಫಸ್ಟ್ ಒನ್ ಸೆರೋಸಾ, ಸೆಕೆಂಡ್ ಒನ್ ಮಸ್ಕ್ಯುಲಾರಿಸ್, ಥರ್ಡ್ ಒನ್ ಸಬ್ಮ್ಯೂಕೋಸಾ ಆ್ಯಂಡ್ ಫೋರ್ತ್ ಒನ್ ಈಸ್ ಮ್ಯೂಕೋಸಾ. ಓಕೆ, ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಓಕೆ, ಇಷ್ಟು ತನಕ ನಾವು ಸ್ಟಡಿ ಮಾಡಿದ್ದೇನು ಅಂದರೆ ಒಂದು ಅಲಿಮೆಂಟ್ರಿ ಕೆನಾಲು, ಅಲಿಮೆಂಟ್ರಿ ಕೆನಾಲ್ ಇರುವಂಥ 4 ಲೇಯರ್ಸ್ನ ನೋಡಿದ್ವಿ. ಈಗ ನೆಕ್ಸ್ಟ್ ಸ್ಟಡಿ ಮಾಡೋದಂದರೆ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್. ದಿ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ ಆರ್ ಆಲ್ಸೋ ಕನ್ಸಿಡರ್ ಆಸ್ ಎ ಅಸೋಸಿಯೇಟೆಡ್ ಗ್ಲ್ಯಾಂಡ್ಸ್ ಅಂತ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಓಕೆ, ಇಲ್ಲಿ ನೋಡಿ, ದಿ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ ಅಸೋಸಿಯೇಟ್ ವಿತ್ ದಿ ಅಲಿಮೆಂಟ್ರಿ ಕೆನಾಲ್. ಅಲಿಮೆಂಟ್ರಿ ಕೆನಾಲ್ ಜೊತೆ ಅಸೋಸಿಯೇಟ್ ಆಗಿರುತ್ತೆ, ದಟ್ಸ್ ವೈ ದರ್ ಕನ್ಸಿಡರ್ ಆಸ್ ಎ ನಾವೇನಂತ ಇಂಡಿಕೇಟ್ ಮಾಡ್ತೀವಿ, ಅಸೋಸಿಯೇಟೆಡ್ ಗ್ಲ್ಯಾಂಡ್ಸ್ ಅಂತ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಹಾಗಾದರೆ ಯಾವ್ದಾವುದು ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ ಅಂದರೆ ಫಸ್ಟ್ ಒನ್ ಸಲೈವರಿ ಗ್ಲ್ಯಾಂಡ್, ಸೆಕೆಂಡ್ ಒನ್ ಲಿವರ್, ಥರ್ಡ್ ಒನ್ ಪ್ಯಾಂಕ್ರಿಯಾಸ್. ಮೂರನ್ನು ನೀಟಾಗಿ ನೋಟ್ ಮಾಡಿ. ದಿ ಫಸ್ಟ್ ಗ್ಲ್ಯಾಂಡ್ ಈಸ್ salivary gland, second one is liver and third one is pancreas. Okay, one by one nodana. First one is salivary gland. Next slide please. ಈಗ ಫಸ್ಟ್ ನಾವು ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ ಹೇಳಿದೆ. ಫಸ್ಟ್ ಡೈಜೆಸ್ಟಿವ್ ಗ್ಲ್ಯಾಂಡ್ ಯಾವುದು, ಸಲೈವರಿ ಗ್ಲ್ಯಾಂಡ್. ಸಲೈವರಿ ಗ್ಲ್ಯಾಂಡ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಓರಲ್ ಕ್ಯಾವಿಟಿ. ಈಗ ಜನರಲ್ ಆಗಿ ಸಲೈವರಿ ಗ್ಲ್ಯಾಂಡ್ ಅಂದ್ಕೊಳ್ಳೆ ನಿಮ್ಮ ಮೈಂಡಲ್ಲಿ ಬರುವಂಥ ಫಸ್ಟ್ ಕ್ವಶನ್ ಅಂದರೆ ದಿ ಸಲೈವರಿ ಗ್ಲ್ಯಾಂಡ್ ರಿಲೀಸಸ್ ದಿ ಸಲೈವಾ. ಸಲೈವಾನ ಏನು ಮಾಡುತ್ತೆ, ರಿಲೀಸ್ ಮಾಡುತ್ತೆ. ಆ್ಯಂಡ್ ದಿಸ್ ಸಲೈವಾ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ದಿ ಡೈಜೆಷನ್ ಆ್ಯಂಡ್ ಆಲ್ಸೋ ಮ್ಯಾಸ್ಟಿಗೇಷನ್ ಆಫ್ ಫುಡ್ ಮೆಟೀರಿಯಲ್, ಫುಡ್ ಸಾಫ್ಟನಿಂಗ್ ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ದಟ್ ಈಸ್ ದಿ ಮೈನ್ ರೋಲ್ ಆಫ್ ಸಲೈವಾ. That saliva was released by salivary gland. Salivary gland ಏನು ಮಾಡುತ್ತೆ, ಸಲೈವನ್ನ ರಿಲೀಸ್ ಮಾಡುತ್ತೆ. ಇಲ್ಲಿ ನೋಡಿ ಪಾಯಿಂಟ್ ನೋಡಿದರೆ ಪ್ರೆಸೆಂಟ್ ಇನ್ ದಿ ಓರಲ್ ಕ್ಯಾವಿಟಿ ಸೆಕ್ರೇಟಿಂಗ್ ದಿ ಸಲೈವಾ. ಸಲೈವನ ಏನು ಮಾಡುತ್ತೆ, ಸಲೈವರಿ ಗ್ಲ್ಯಾಂಡ್ ಏನು ಮಾಡುತ್ತೆ, ಸೆಕ್ರೇಟ್ ಮಾಡುತ್ತೆ. ದೇರ್ ಆರ್ 3 pairs ಆಫ್ ಸಲೈವರಿ ಗ್ಲ್ಯಾಂಡ್ಸ್. ನೀಟಾಗಿ ನೋಟ್ ಮಾಡ್ಕೊಳ್ಳಿ. 3 pairs ಆಫ್ ಸಲೈವರಿ ಗ್ಲ್ಯಾಂಡ್. ಫಸ್ಟ್ ಒನ್ ಪ್ಯಾರೋಟಿಡ್ ಗ್ಲ್ಯಾಂಡ್, ಸಬ್ ಮ್ಯಾಕ್ಸಿಲರಿ ಗ್ಲ್ಯಾಂಡ್, ಸಬ್ಲಿಂಗ್ಯುಯಲ್ ಗ್ಲ್ಯಾಂಡ್ಸ್ ಅಂತೇಳಿ ಕರಿತೀವಿ. 3 pairs of salivary glands ಇದೆ. ಫಸ್ಟ್ ಒನ್ ಪ್ಯಾರೋಟಿಡ್ ಗ್ಲ್ಯಾಂಡ್ಸ್, ಸಬ್ ಮ್ಯಾಕ್ಸಿಲರಿ ಗ್ಲ್ಯಾಂಡ್, ಸಬ್ಲಿಂಗ್ಯುಲರ್ ಗ್ಲ್ಯಾಂಡ್ಸ್. ಮೂರನ್ನು ನೋಟ್ ಮಾಡ್ಕೊಂಡ್ರಲ್ವಾ. ಇದಕ್ಕೆ ಇನ್ನೊಂದು ನೋಡಿ. ಪ್ಯಾರೋಟಿಡ್ ಗ್ಲ್ಯಾಂಡ್ಸ್ ಅಂದರೆ ಚೀಕ್ಸ್ ರೀಜನ್. ಸೆಕೆಂಡ್ ಒನ್ ಸಬ್ ಮ್ಯಾಕ್ಸಿಲರಿ ಗ್ಲ್ಯಾಂಡ್ ಅಂದರೆ ಲೋವರ್ ಜಾ, ಆ ಪೋರ್ಷನ್ಸಲ್ಲಿ ಇರುತ್ತೆ. ಅಗೇನ್ ಸಬ್ಲಿಂಗ್ಯುಯಲ್ ಗ್ಲ್ಯಾಂಡ್ಸ್ ಅಂದರೆ ಬಿಲೋ ದಿ ಟಂಗ್. 3 ರೀಜನ್ಸು, ಚೀಕ್ಸ್, ಲೋವರ್ ಜಾ, ಬಿಲೋ ದಿ ಟಂಗ್. 3 ಪೋರ್ಷನ್. ಸಿಂಪಲ್ ಆಗಿ ನೀವು ಅದನ್ನು ಫೀಲ್ ಮಾಡ್ತೀರಂದರೆ ಜಸ್ಟ್ ಕ್ಲೋಸ್ ಯುವರ್ ಮೌತ್, ಫೀಲ್ ಮಾಡಿ. ಫೀಲ್ ಮಾಡಿದಾಗ ನೋಡಿ ಸಲೈವಾ ಎಲ್ಲೆಲ್ಲಿಂದ ರಿಲೀಸ್ ಆಗುತ್ತಂದರೆ 1 ಚೀಕ್ ಪೋರ್ಷನ್, ಸೆಕೆಂಡ್ ಲೋವರ್ ಜಾ ಪೋರ್ಷನ್,
ಥರ್ಡ್ ಬಿಲೋ ದಿ ಟಂಗ್. ಈ 3 ಪೋರ್ಷನ್ಸ್ ಏನಾಗುತ್ತೆ, ಸಲೈವ ರಿಲೀಸ್ ಆಗುತ್ತೆ. ಓಕೆ, ಹಾಗಾಗಿ ನಾವು ಇಂಡಿಕೇಟ್ ಮಾಡ್ತಾ ದೇರ್ ಆರ್ 3 pairs ಆಫ್ salivary glands, parotid glands, submaxillary gland, sublingual glands ಅಂತೇಳಿ ಕರಿತೀವಿ. ದಿ ಮೈನ್ ಫಂಕ್ಷನ್ ಆಫ್ ದಿ salivary gland is to release the saliva ಏನು ಮಾಡುತ್ತೆ, ರಿಲೀಸ್ ಮಾಡುತ್ತೆ. ಇದು ಫಸ್ಟ್ ಡೈಜೆಸ್ಟಿವ್ ಗ್ಲ್ಯಾಂಡ್ ಆಯಿತು. ನೆಕ್ಸ್ಟ್ ಸೆಕೆಂಡ್ ಒನ್. ದಿ ಸೆಕೆಂಡ್ ಒನ್ ಈಸ್, ನೆಕ್ಸ್ಟ್ ಸ್ಲೈಡ್ ಪ್ಲೀಸ್, ಲಿವರ್. ಸೆಕೆಂಡ್ ಡೈಜೆಸ್ಟಿವ್ ಗ್ಲ್ಯಾಂಡ್ ಯಾವುದು, ಲಿವರ್. ಲಿವರ್ ಅಂದ್ಕೊಳ್ಳೆ ಫಸ್ಟ್ ಬರೆಯೋದು ಲಾರ್ಜೆಸ್ಟ್ ಗ್ಲ್ಯಾಂಡ್. ಲಾರ್ಜೆಸ್ಟ್ ಗ್ಲ್ಯಾಂಡ್ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಮೆಷರ್ ಅಬೌಟ್ 1.5 kg. 1.5 kgs ಏನಾಗುತ್ತೆ, ಮೆಜರ್ಮೆಂಟ್ ನಾನು ಅಬ್ಸರ್ವ್ ಮಾಡ್ತೀವಿ. ಆ್ಯಂಡ್ ಇಟ್ ಈಸ್ ಪ್ರೆಸೆಂಟ್ ಇನ್ ದಿ ರೈಟ್ ಸೈಡ್. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಈ ಬಿಟ್ಟೋಗಿದೆ. ಇಟ್ ಈಸ್ ಪ್ರೆಸೆಂಟ್ ಆನ್ ದಿ ರೈಟ್ ಸೈಡ್ ಆಫ್ ದಿ ಅಬ್ಡಾಮಿನಲ್ ಕ್ಯಾವಿಟಿ. ಅಬ್ಡಾಮಿನಲ್ ಕ್ಯಾವಿಟಿ ನೀವೇನು ಅಬ್ಸರ್ವ್ ಮಾಡ್ತೀರಾ, ಅಬ್ಡಾಮಿನಲ್ ಕ್ಯಾವಿಟಿಯ ರೈಟ್ ಸೈಡಲ್ಲಿ ನಾವೇನು ಮಾಡ್ತೀವಿ, ಲಿವರ್ನ ಅಬ್ಸರ್ವ್ ಮಾಡ್ತೀವಿ. ಓಕೆ, ಇಟ್ ಈಸ್ ಎನ್ ಲಾರ್ಜೆಸ್ಟ್ ಗ್ಲ್ಯಾಂಡ್ ಆ್ಯಂಡ್ ದಿಸ್ ಲಿವರ್ ವಿಚ್ ರಿಲೀಸಸ್ ದಿ, ಏನು ರಿಲೀಸ್ ಮಾಡುತ್ತೆ, ಬೈಲ್ ಜ್ಯೂಸಸ್ನ ರಿಲೀಸ್ ಮಾಡುತ್ತೆ. ಆ್ಯಂಡ್ ದೀಸ್ ಬೈಲ್ ಜ್ಯೂಸಸ್ ಆರ್ ಸ್ಟೋರ್ಡ್ ಇನ್ ಗಾಲ್ ಬ್ಲಾಡರ್ ಏನಾಗುತ್ತೆ, ಸ್ಟೋರ್ ಆಗುತ್ತೆ. ಈ ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ. ಲಿವರ್ ಇಸ್ ಎನ್ ಲಾರ್ಜೆಸ್ಟ್ ಗ್ಲ್ಯಾಂಡ್ present in right side of the abdominal cavity. Right side of the abdominal cavity present ಇದೆ. And liver releases or secrete the bile juices. Bile juices ಏನು ಮಾಡುತ್ತೆ, secrete ಮಾಡುತ್ತೆ. And these bile juices are stored in gall bladder ಏನಾಗುತ್ತೆ, ಸ್ಟೋರ್ ಆಗುತ್ತೆ. This is about the liver. Again ಇಲ್ಲಿ ನೋಡಿ, ಪಾಯಿಂಟ್ ನೋಡಿದೆ, ದಿ ಮೈನ್ ಫಂಕ್ಷನ್ ಆಫ್ ಲಿವರ್ ಇಸ್ ಟು ಸೆಕ್ರೇಟ್ ದಿ ಬೈಲ್ ವಿಚ್ ಆರ್ ಸ್ಟೋರ್ಡ್ ಇನ್ ದಿ ಗಾಲ್ ಬ್ಲಾಡರ್ ಆ್ಯಂಡ್ ಟ್ರಾನ್ಸ್ಪೋರ್ಟೆಡ್ ಟು ದಿ ಡುಯೋಡಿನಮ್. ನಾನು ಆಗಲೇ ಹೇಳಿದೆ ಡುಯೋಡಿನಮ್ ಹೇಳ್ತಾ, ಡುಯೋಡಿನಮ್ ವಿಚ್ ರಿಸೀವ್ಸ್ ದಿ ಸೆಕ್ರೇಷನ್ ಆಫ್ ಲಿವರ್ ಆ್ಯಂಡ್ ಪ್ಯಾಂಕ್ರಿಯಾಸ್. ಲಿವರಲ್ಲಿ ಏನು ಬೈಲ್ ಜ್ಯೂಸಸ್ ಸೆಕ್ರೇಟ್ ಆಗುತ್ತೆ, ಆ ಸೆಕ್ರೇಷನ್ನ ಯಾರು ರಿಸೀವ್ ಮಾಡ್ಕೊಳ್ತಾರೆ, ರಿಸೀವ್ಡ್ ಬೈ ದಿ ಡುಯೋಡಿನಮ್ ಏನು ಮಾಡುತ್ತೆ, ರಿಸೀವ್ ಮಾಡ್ಕೊಳ್ಳುತ್ತೆ. ದಿಸ್ ಇಸ್ ಅಬೌಟ್ ದಿ ಸೆಕೆಂಡ್ ಡೈಜೆಸ್ಟಿವ್ ಗ್ಲ್ಯಾಂಡ್, ದಟ್ ಈಸ್ ಲಿವರ್. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ದಿ ಥರ್ಡ್ ಡೈಜೆಸ್ಟಿವ್ ಗ್ಲ್ಯಾಂಡ್, ಪ್ಯಾಂಕ್ರಿಯಾಸ್. ಇಲ್ಲಿ ನೋಡಿ, ಈ ಫೋಟೋಗ್ರಫಿಯಲ್ಲಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಏನು ಈ ಪೋರ್ಷನ್ ಕಾಣಿಸ್ತಿದೆ, ಯು ಶೇಪ್ಡ್ ಸ್ಟ್ರಕ್ಚರ್, ದಟ್ ಈಸ್ ಕನ್ಸಿಡರ್ ಆಸ್ ಎ ಡುಯೋಡಿನಮ್, ಫಸ್ಟ್ ಪಾರ್ಟ್ ಆಫ್ ದಿ ಸ್ಮಾಲ್ ಇಂಟೆಸ್ಟೈನ್. ಇದು ಲಿವರ್, ಇದು ಪ್ಯಾಂಕ್ರಿಯಾಸ್. ಇವರಿಬ್ಬರದು ಕೆಲಸ ನೋಡಿ ಯಾವ ಥರ ಅಂದರೆ, ಲಿವರ್ ಏನು ಮಾಡ್ತಿದೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ಬೈಲ್ ಜ್ಯೂಸ್ನ ರಿಲೀಸ್ ಮಾಡುತ್ತೆ. ಎಕ್ಸ್ಟ್ರಾ ಏನಾರ ಬೈಲ್ ಜ್ಯೂಸ್ ಬಂತು ಅಂದರೆ ಅದು ಗಾಲ್ ಬ್ಲಾಡರ್ಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ರಿಮೈನಿಂಗ್ ಕಂಟೆಂಟ್ಸ್, ಈಗ ಸೆಕ್ರೇಷನ್ ಇದೆ ಅಂದರೆ ಏನು ಬೈಲ್ ಪ್ರೊಡ್ಯೂಸ್ ಆಗಿದೆ ಅಷ್ಟು ಬೈಲ್ ಜ್ಯೂಸಸ್ನ ಎಲ್ಲಿ ಕಳಿಸ್ಕೊಡುತ್ತೆ, ಡುಯೋಡಿನಮ್ಗೆ ಕಳಿಸ್ಕೊಡುತ್ತೆ. ಅದೇ ಥರ ಏನು ನೀವು ಯು ಶೇಪ್ಡ್ ಸ್ಟ್ರಕ್ಚರಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಾ, ಈ ಲೀಫಲ್ಲಿ ನಾವೇನು ಮಾಡ್ತೀವಿ ಅಂದರೆ ವಿ ಹ್ಯಾವ್ ಟು ಸಿ ದಿ ಪ್ಯಾಂಕ್ರಿಯಾಸ್. ಇಲ್ಲೇನು ಈ ಪೋರ್ಷನ್ ಕಾಣಿಸ್ತಿದೆಯಲ್ಲ, ದಿಸ್ ಪೋರ್ಷನ್ ಈಸ್ ಕನ್ಸಿಡರ್ ಆಸ್ ಎ ಪ್ಯಾಂಕ್ರಿಯಾಸ್ ಅಂತೇಳಿ ಏನು ಮಾಡ್ತೀವಿ, ಐಡೆಂಟಿಫೈ ಮಾಡ್ತೀವಿ. ಇಲ್ಲಿ ನೋಡಿ, ಪ್ಯಾಂಕ್ರಿಯಾಸ್ಗೆ ಪಾಯಿಂಟ್ ಬರೀತೀರಾ ಅಂದರೆ ಸೆಕೆಂಡ್ ಲಾರ್ಜೆಸ್ಟ್ ಗ್ಲ್ಯಾಂಡ್. Second largest gland present in the loop of the duodenum. Present in the loop of the duodenum. Loop of the duodenum ಅಲ್ಲಿ ನೀವೇನು ಅಬ್ಸರ್ವ್ ಮಾಡ್ತಿದ್ದೀರಾ, ಪ್ಯಾಂಕ್ರಿಯಾಸ್ನ ಏನು ಮಾಡ್ತೀರಾ, ಅಬ್ಸರ್ವ್ ಮಾಡ್ತಿದ್ದೀರಾ. ನೆಕ್ಸ್ಟ್ ನೋಡಿ, ಪಾಯಿಂಟ್ನ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಇಟ್ ಈಸ್ ಅಬೌಟ್ 6 to 7 inches ಲಾಂಗ್. 6 to 7 inches ಲಾಂಗ್ ಇದೆ. ಆ್ಯಂಡ್ ದಿಸ್ ಪ್ಯಾಂಕ್ರಿಯಾಸ್ ಇಸ್ ಕನ್ಸಿಡರ್ ಆಸ್ ಎ ಡ್ಯುಯಲ್ ಗ್ಲ್ಯಾಂಡ್ ಅಂತೇಳಿ ಕರಿತೀವಿ. It is considered as a dual gland because it is participated in both exocrine and also endocrine secretions ಅಲ್ಲಿ ಏನಾಗುತ್ತೆ, ಪಾರ್ಟಿಸಿಪೇಟ್ ಆಗುತ್ತೆ. Exocrine secretion means it is nothing but secretion of pancreatic juices. Pancreatic juices ಏನು ಮಾಡುತ್ತೆ, ಸೆಕ್ರೀಟ್ ಮಾಡುತ್ತೆ. ಎಂಡೋಕ್ರೈನ್ ಸೆಕ್ರೇಷನ್ ಏನು ಮಾಡುತ್ತೆ, ಇಟ್ ರಿಲೀಸಸ್ ದಿ ಇನ್ಸುಲಿನ್. ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಏನು ಪ್ಯಾಂಕ್ರಿಯಾಸ್ ಇದೆ, ಇದನ್ನ ಡ್ಯುಯಲ್ ಗ್ಲ್ಯಾಂಡ್ ಅಂತೇಳಿ ಕರಿತೀವಿ. ಡ್ಯುಯಲ್ ಗ್ಲ್ಯಾಂಡ್ ಅಂದ್ಕೊಳ್ಳಿ, ಎಕ್ಸೋಕ್ರೈನ್ ಅಂಡ್ ಆಲ್ಸೋ ಎಂಡೋಕ್ರೈನ್. ಎಕ್ಸೋಕ್ರೈನ್ ಪೋರ್ಷನ್ ಇದೆ, ಎಂಡೋಕ್ರೈನ್ ಪೋರ್ಷನ್ ಇದೆ. ಎಕ್ಸೋಕ್ರೈನ್ ಪೋರ್ಷನ್ ಆಫ್ ದಿ ಪ್ಯಾಂಕ್ರಿಯಾಸ್ ವಿಚ್ ರಿಲೀಸಸ್ ದಿ ಪ್ಯಾಂಕ್ರಿಯಾಟಿಕ್ ಜ್ಯೂಸಸ್ನ ರಿಲೀಸ್ ಮಾಡುತ್ತೆ. ಇಲ್ಲಿ ನೋಡಿ, ಪ್ಯಾಂಕ್ರಿಯಾಸ್ ಅದರ ಕೆಪಾಸಿಟಿ ಯಾವ ಥರ ಇದೆ ಅಂದರೆ, ಎಕ್ಸೋಕ್ರೈನ್ ಪೋರ್ಷನ್ ಆಫ್ ದಿ ಪ್ಯಾಂಕ್ರಿಯಾಸ್ ರಿಲೀಸಸ್ ದಿ ಪ್ಯಾಂಕ್ರಿಯಾಟಿಕ್ ಜ್ಯೂಸಸ್. ಎಂಡೋಕ್ರೈನ್ ಪೋರ್ಷನ್ ಆಫ್ ದಿ ಪ್ಯಾಂಕ್ರಿಯಾಸ್ ವಿಚ್ ರಿಲೀಸಸ್ ಇನ್ಸುಲಿನ್ ಹಾರ್ಮೋನ್ ಆರ್ ಗ್ಲುಕೋಗೋನ್ ಹಾರ್ಮೋನ್ಗಳನ್ನ ಏನು ಮಾಡುತ್ತೆ, ರಿಲೀಸ್ ಮಾಡುತ್ತೆ. ದಟ್ಸ್ ವೈ ಪ್ಯಾಂಕ್ರಿಯಾಸ್ ಈಸ್ ಕನ್ಸಿಡರ್ ಆಸ್ ಎ ಡ್ಯುಯಲ್ ಗ್ಲ್ಯಾಂಡ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಪ್ಯಾಂಕ್ರಿಯಾಸ್ ಈಸ್ ಕಾಲ್ಡ್ ಡ್ಯುಯಲ್ ಗ್ಲ್ಯಾಂಡ್. ಇಟ್ ಈಸ್ ಬೋತ್ ಎಕ್ಸೋಕ್ರೈನ್ ಆಸ್ ವೆಲ್ ಆಸ್ ಎಂಡೋಕ್ರೈನ್ ಇನ್ ನೇಚರ್ ಅಂತೇಳಿ ಕರಿತೀವಿ. ಎಕ್ಸೋಕ್ರೈನ್ ಅಂದರೆ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ನ ರಿಲೀಸ್ ಮಾಡ್ತು, ಎಂಡೋಕ್ರೈನ್ ಅಂದರೆ
ಇನ್ಸುಲಿನ್ ಹಾರ್ಮೋನ್ನ ಗ್ಲುಕೋಗನ್ ಹಾರ್ಮೋನ್ ಏನು ಮಾಡ್ತು ರಿಲೀಸ್ ಮಾಡ್ತು. ದಟ್ಸ್ ವೈ ದರ್ ಕನ್ಸಿಡರ್ ಆಸ್ ಎ ಡ್ಯುಯಲ್ ಗ್ಲ್ಯಾಂಡ್ ಆರ್ ಕಾಂಪೌಂಡ್ ಗ್ಲ್ಯಾಂಡ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ದಿಸ್ ಇಸ್ ಅಬೌಟ್ ದಿ 3 ಡೈಜೆಸ್ಟಿವ್ ಗ್ಲ್ಯಾಂಡ್. ನಾವು ಓವರಾಲ್ ಆಗಿ ಸ್ಟಡಿ ಮಾಡಿದ 3 ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ ಯಾವುದು ಅಂದರೆ ಫಸ್ಟ್ ಒನ್ ಸಲೈವರಿ ಗ್ಲ್ಯಾಂಡ್, ಸೆಕೆಂಡ್ ಒನ್ ಲಿವರ್. ಲಿವರ್ ಅಂದ ಕೂಡಲೇ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ನಿಮಗೆ ಗೊತ್ತಿದೆ ಇಟ್ ರಿಲೀಸಸ್ ದಿ ಬೈಲ್ ಜ್ಯೂಸಸ್. ಥರ್ಡ್ ಒನ್ ಯಾವುದು? ಥರ್ಡ್ ಒನ್ ಇಟ್ ಈಸ್ ನಥಿಂಗ್ ಬಟ್ ಪ್ಯಾಂಕ್ರಿಯಾಸ್. ಪ್ಯಾಂಕ್ರಿಯಾಸ್ ಈಸ್ ಕನ್ಸಿಡರ್ಡ್ ಆಸ್ ಎ ಡ್ಯುಯಲ್ ಗ್ಲ್ಯಾಂಡ್ ಆರ್ ಕಾಂಪೌಂಡ್ ಗ್ಲ್ಯಾಂಡ್. ಎರಡೂ ಥರದ ಸೆಕ್ರೇಷನಲ್ಲಿ ಪಾರ್ಟಿಸಿಪೇಟ್ ಆಗುತ್ತೆ, ಎಕ್ಸೋಕ್ರೈನ್ ಆ್ಯಂಡ್ ಆಲ್ಸೋ ಎಂಡೋಕ್ರೈನ್ ಸೆಕ್ರೇಷನ್. ಎಂಡೋಕ್ರೈನ್ ಸೆಕ್ರೇಷನಲ್ಲಿ ಇನ್ಸುಲಿನ ಪ್ರೊಡ್ಯೂಸ್ ಮಾಡುತ್ತೆ, ಎಕ್ಸೋಕ್ರೈನ್ ಸೆಕ್ರೇಷನಲ್ಲಿ ಪ್ಯಾಂಕ್ರಿಯಾಟಿಕ್ ಜ್ಯೂಸಸ್ನ ಏನು ಮಾಡುತ್ತೆ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಸ್ಲೈಡ್ ಆ್ಯಂಡ್ ಲಾಸ್ಟ್ ಸ್ಲೈಡ್ ನಾವು ಅಬ್ಸರ್ವ್ ಮಾಡ್ತಾ ಹೋದರೆ, ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಡಿಸಾರ್ಡರ್ಸ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್. ಡಿಸಾರ್ಡರ್ಸ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್ ನೋಡ್ತೀರಂದರೆ ಜಾಂಡಿಸ್, ವಾಮಿಟಿಂಗ್, ಡಯೇರಿಯಾ ಆ್ಯಂಡ್ ಇಂಡೈಜೆಷನ್. these 4 are disorders of digestive system. ಈಗ ಫಾರ್ ಎಕ್ಸಾಂಪಲ್ ಕಾಮನ್ ಆಗಿ ನೀವು ಕೇಳಿರೋದು ಜಾಂಡಿಸ್ ಕೇಳಿರ್ತೀರ. ಯಾವ ಥರ ಅಪಿಯರ್ ಆಗುತ್ತೆ ಅಂದರೆ ಎಕ್ಸ್ಟ್ರಾ ಸೆಕ್ರೇಷನ್ ಆಫ್ ಬೈಲ್ ವಿಚ್ ಆರ್ ಡೆಪಾಸಿಟೆಡ್ ಇನ್ ಸ್ಕಿನ್ ಆ್ಯಂಡ್ ಐ ರೀಜನ್ಸ್ ಅಲ್ಲಿ ಬಂದು ಏನಾಗುತ್ತೆ ಸ್ಟೋರ್ ಆಗುತ್ತೆ. ದಟ್ ಒನ್ ಇಸ್ ಕನ್ಸಿಡರ್ ಆಸ್ ಎ ಜಾಂಡಿಸ್ ಅಂತೇಳಿ ಕರಿತೀವಿ. ಅದೇ ಥರ ನೆಕ್ಸ್ಟ್ ಡಿಸಾರ್ಡರ್ಸ್ ನೋಡಿದ್ರೆ ವಾಮಿಟಿಂಗ್ ಇದೆ, ಡಯೇರಿಯಾ ಇದೆ, ಇಂಡೈಜೆಷನ್ ಇದೆ. ಇದ್ರ ಬಗ್ಗೆ ಎಲ್ಲ ನಿಮಗೆ ಐಡಿಯಾ ಇದೆ. ಇದರ ಇನ್ ಡೀಟೇಲ್ ಇನ್ಫಾರ್ಮೇಷನ್ ನಿಮಗೆ ಏನಾಗುತ್ತೆ ರೆಗ್ಯುಲರ್ ಕ್ಲಾಸಸ್ ಎಲ್ಲ ಅವೈಲೇಬಲ್ ಆಗುತ್ತೆ. ಗೊತ್ತಾಗ್ತಿದೆಯಲ್ಲ? ಇದುವರೆಗೂ ನಾವು ಫೋಕಸ್ ಮಾಡಿದೇನು ಅಂದರೆ ಡೈಜೆಸ್ಟಿವ್ ಸಿಸ್ಟಮ್. ಡೈಜೆಸ್ಟಿವ್ ಸಿಸ್ಟಮಲ್ಲಿ ಅಲಿಮೆಂಟ್ರಿ ಕೆನಾಲು ಪ್ಲಸ್ ಅದರ ಜೊತೆಗೆ ಡೈಜೆಸ್ಟಿವ್ ಗ್ಲ್ಯಾಂಡ್ಸು. ಯಾವುದ್ಯಾವುದು ಡೈಜೆಸ್ಟಿವ್ ಗ್ಲ್ಯಾಂಡ್ಸು, ಅಲಿಮೆಂಟ್ರಿ ಕೆನಾಲಲ್ಲಿ ಯಾವ ಥರದ ಪಾರ್ಟ್ಸ್ ಬಂದಿದೆ, ಇದಿಷ್ಟನ್ನು ನಾವೇನು ಮಾಡಿದ್ದೀವಿ ಸ್ಟಡಿ ಮಾಡಿದ್ದೀವಿ. ಬಟ್ ಯಾವ ಥರ ಫುಡ್ಡು ಅಬ್ಸಾರ್ಬ್ ಆಗುತ್ತೆ, ಅಬ್ಸಾರ್ಪ್ಷನ್ ಬಗ್ಗೆ ನಾವು ಸ್ಟಡಿ ಮಾಡಿಲ್ಲ. ಇದೆಲ್ಲ ಡೀಟೇಲ್ ಇನ್ಫಾರ್ಮೇಷನ್ ಮಾಡ್ತೀವಿ, ರೆಗ್ಯುಲರ್ ಕ್ಲಾಸಸ್ಸಲ್ಲಿ ಡಿಸ್ಕಸ್ ಮಾಡ್ತೀವಿ. ಈಗ ನಿಮಗೆ ಬ್ರಿಡ್ಜ್ ಕೋರ್ಸ್ ಕ್ಲಾಸಸ್ಸಲ್ಲಿ ಏನು ಅಲಿಮೆಂಟ್ರಿ ಕ್ಯಾನಲ್ ಅಂದರೆ ಏನು, ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ ಅಂದರೆ ಯಾವ್ದ್ಯಾವ್ದು ಇರುತ್ತೆ, ಇದಿಷ್ಟು ಬಗ್ಗೆ ಇನ್ಫಾರ್ಮೇಷನ್ ಏನು ಮಾಡಿದ್ವಿ ಪ್ರೊವೈಡ್ ಮಾಡಿದ್ವಿ. ಇದಿಷ್ಟು ಇನ್ಫಾರ್ಮೇಷನ್ ಏನು ಮಾಡಿ ನೀಟಾಗಿ ನೋಟ್ ಮಾಡ್ಕೊಳ್ಳಿ, ಒಂದ್ಸಲಿ ಪ್ರಾಕ್ಟೀಸ್ ಮಾಡಿ. ಓಕೆ, ಥ್ಯಾಂಕ್ ಯು.